ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಮಸ್ತೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಎಲ್ರಿಗೂ ಮುಂಜಾನೆ ಶುಭಾಶಯಗಳು. ನೋಡ್ರಿ, ಹಣದುಬ್ಬರದ ಬಗ್ಗೆ ಏನಂತಂದ್ರೆ ಹೇಳ್ತಿದ್ದೀವಿ. ಇವತ್ತು ಹಣದುಬ್ಬರದ ಮುಂದುವರಿದ ಭಾಗ ನೋಡೋಣ ಅಂತ, ಇನ್ಫ್ಲೇಷನ್ ಅಂತ. ಓಕೆ, ಟೈಪ್ಸ್ ಆಫ್ ಇನ್ಫ್ಲೇಷನ್ ಒಳಗ 2 ಟೈಪ್ಸ್ ಹೇಳಿದೆ. ಒಂದೇನಂತಂದ್ರೆ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತೇಳಿ, ಬೇಡಿಕೆ ಸೆಳೆತ ಹಣದುಬ್ಬರ. ಬೇಡಿಕೆ ಸೆಳೆತ ಹಣದುಬ್ಬರ ಯಾಕೆ ಉಂಟಾಗ್ತದ, ಅದಕ್ಕೆ ಏನೇನು ರೀಸನ್ಗಳಿದಾವೆ ನಿನ್ನೆ ಕ್ಲಾಸ್ ಅಲ್ಲಿ ಆಗಿತ್ತು. ಇವತ್ತೇನಂತಂದ್ರ ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತೇಳಿ. ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತಂದ್ರ ಕಾಸ್ಟ್ ಪುಸ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದಕ್ಕ ಏನಂತ ಕರೀತಾರೆ ಅಂತಂದ್ರ ಕಾಸ್ಟ್ ಪುಸ್ ಇನ್ಫ್ಲೇಷನ್ ಅಂತ ಕರೀತಾರೆ. ಕಾಸ್ಟ್ ಪುಸ್ ಇನ್ಫ್ಲೇಷನ್. ಹಾಗಾದ್ರೆ ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರ, ಈ ವೆಚ್ಚ ತಳ್ಳಿಕೆ ಹಣದುಬ್ಬರ ಇದು ಕೂಡ ಈಸಿ ಇದೆ ರೀ. ಏನ್ರಿ ಅಪ್ಪ ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತಂದ್ರ, ಯಾವುದೇ ಒಂದು ವಸ್ತುವಿನ ಉತ್ಪಾದನಾ ವೆಚ್ಚ ಹೆಚ್ಚಾದನೆ, ಓಕೆ, ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಆ ವಸ್ತುವಿನ ಬೆಲೆಗಳಲ್ಲಿ ಸಹ ಏರಿಕೆ ಆಗುವುದನ್ನು ಏನಂತ ಕರೀತಾರೆ, ವೆಚ್ಚ ತಳ್ಳಿಕೆ ಹಣದುಬ್ಬರ. ಈಗ ಒಂದು ಪೆನ್ ಅದ ಅಂತ ತಿಳ್ಕೊಡ್ರಿ. ಈ ಪೆನ್ನಿನ ಬೆಲೆ ಏನಂತಂದ್ರ ಉತ್ಪಾದನಾ, ಈಗ ಪ್ರೆಸೆಂಟ್ ಏನಂತಂದ್ರೆ ಈಗ 100 ರೂಪಾಯಿ ಅದ ಅಂತ ತಿಳ್ಕೊಡ್ರಿ. ಪೆನ್ನಿನ ಬೆಲೆ 100 ರೂಪಾಯಿ ಅದ ಅಂತಂದ್ರ ಇದಕ್ಕೆ ಉತ್ಪಾದನಾ ವೆಚ್ಚ ಆಗ್ತಿದ್ದೀರಿ ಎಷ್ಟು ಅಂತ ಕೇಳಿದ್ರ 100 ರೂಪಾಯಿ ಪ್ರೆಸೆಂಟ್ ಈ ಪೆನ್ನಿನ ಬೆಲೆ ಅದ ಅಂತ ತಿಳ್ಕೊಡ್ರಿ. ಇದರ ಉತ್ಪಾದನಾ ವೆಚ್ಚ ಇದೆ ರೀ 75 ರೂಪಾಯಿ, 75 ರುಪೀಸ್ ಏನಂತಂದ್ರ ಇದರ ಎಕ್ಸ್ಪೆಂಡಿಚರ್ ಕಾಸ್ಟ್ ಇದೆ ರೀ. 75 ರೂಪಾಯಿ ಇದರ ಉತ್ಪಾದನಾ ವೆಚ್ಚ ಆಗ್ತದ ಅಂತ ತಿಳ್ಕೊಳ್ರಿ. ಅವಾಗ ಏನಂತಂದ್ರ 100 ರೂಪಾಯಿಗೆ ಏನಂತಂದ್ರ ಇದಕ್ಕೆ ಮಾರಾಟ ಮಾಡತ್ತಾರ. 100 ರೂಪಾಯಿ ಮಾರಾಟ ಮಾಡತ್ತಾರ ಅಂತಂದ್ರ ಈಗ ಇದ್ರ ಉತ್ಪಾದನಾ ವೆಚ್ಚನೇ 175 ರೂಪಾಯಿ ಆಯ್ತು ಅಂತ ತಿಳ್ಕೊಳ್ರಿ. 175 ರುಪೀಸ್ ಆಯ್ತು ಅಂತ ತಿಳ್ಕೊಳ್ರಿ. ಯೂಸಲಿ ಇದರ ರೇಟ್ ಏನಾಗ್ತದ ನೋಡ್ರಿ, 75 ರೂಪಾಯಿ ಉತ್ಪಾದನಾ ವೆಚ್ಚ ಆದಾಗ ಏನಂತಂದ್ರ 100 ರೂಪಾಯಿಗೆ ಮಾರ್ತಿದ್ರು ಅವರು. ಈಗ 175 ರೂಪಾಯಿ ಅಂತಂದ್ರ ಉತ್ಪಾದನಾ ವೆಚ್ಚ ಆಗತ್ತದ ಅಂತಂದ್ರ ಮತ್ 100 ರೂಪಾಯಿಗೆ ಮಾರ್ತಾರೇನೋ, ತಲೆ ಕೆಟ್ಟಿಲ್ಲ ಅವ್ರಿಗೆ ಮಾರಾಕ. ಓಕೆ ನೋಡ್ರಿ, 175 ರೂಪಾಯಿ ಅಂತಂದ್ರೆ ಎಕ್ಸ್ಪೆಂಡಿಚರ್ ಕಾಸ್ಟ್ ಆದಾಗ ಏನಂತಂದ್ರ ಯೂಸಲಿ ಏನಂತಂದ್ರ 200 ರುಪೀಸ್ ಮಾಡಿಬಿಡ್ತಾರೆ. 200 ರುಪೀಸ್ ಏನಂತಂದ್ರ ಅದನ್ನ ಏನಂತಂದ್ರ ಮಾರಾಟ ಮಾಡ್ತಾರೆ. ನೋಡ್ರಿ, ಉತ್ಪಾದನಾ ವೆಚ್ಚ ಆದಂಗ ಈ ಸರಕಿನ ಬೆಲೆ ಸಹ ಏನಾಯ್ತು, ಇಲ್ಲಿ ಹೆಚ್ಚಳ ಆಯ್ತು. ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಆ ಸರಕಿನ ಬೆಲೆಯಲ್ಲಿ ಸಹ ಹೆಚ್ಚಳ ಆಗುವುದನ್ನು ಏನಂತ ಕರೀತಾರೆ, ವೆಚ್ಚ ತಳ್ಳಿಕೆ ಹಣದುಬ್ಬರ, ಕಾಸ್ಟ್ ಪುಸ್ ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ಓಕೆ, ಹಾಗಾದ್ರೆ ಉದಾಹರಣೆಗೆ ನೋಡ್ಬೇಕಂತಂದ್ರೆ ವೆಚ್ಚ ತಳ್ಳಿಕೆ ಹಣದುಬ್ಬರ ಉಂಟಾಗ್ಬೇಕಂತಂದ್ರೆ ಏನೇನ್ ರೀಸನ್ಗಳು ಬೇಕ್ರಿ? ರೀಸನ್ ಏನದಾವ್, ಕಾರಣಗಳು ಏನೇನದಾವ್ರಿ? ಯಾಕ ವೆಚ್ಚ ತಳ್ಳಿಕೆ ಹಣದುಬ್ಬರ ನಮ್ಮ ದೇಶದಲ್ಲಿ ಉಂಟಾಗ್ತದ? ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಏನಂತಂದ್ರೆ ಉಂಟಾಗ್ತದ. ಒಂದೇದೇನಂತಂದ್ರೆ ಕಚ್ಚಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ಬಹುದು. ಈಗ ಯಾವುದೇ ಒಂದು ವಸ್ತುವಿನ ಏನಂತಂದ್ರ ಪ್ರೊಡಕ್ಷನ್ ಮಾಡ್ಬೇಕು, ಯಾವುದೇ ಪ್ರಾಡಕ್ಟ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ್ರ ಅದಕ್ಕೆ ಏನ್ ಬೇಕು, ರಾ ಮೆಟೀರಿಯಲ್ಸ್ ಗಳು ಬೇಕು, ಕಚ್ಚಾ ಸರಕುಗಳು ಬೇಕು. ಆ ಕಚ್ಚಾ ಸರಕುಗಳ ಬೆಲೆಯಲ್ಲಿ ಏರಿಕೆ ಆದ್ರೆ ಆಟೋಮೆಟಿಕ್ ಆಗಿ ಅದ್ರ ರೇಟ್ ಏನ್ ಮಾಡಿಬಿಡ್ತಾರೆ. ಈಗ ನೀವೆಲ್ಲೋ ಒಂದ್ ಕಡೆ ಕೂತ್ಕೊಂಡು ಬೆಳಿಗ್ಗೆ ಏನಂತಂದ್ರ ವಡಾಪಾವು ಮತ್ತೇನಂತಂದ್ರ ಬಜ್ಜಿ, ಇವತ್ತೇನಂತಂದ್ರ ಬೆಳಿಗ್ಗೆ ಪೂರಿ ತಿನ್ನಾಕ್ ಹೋಗ್ತೀರಿ. ಅವಾಗ ಪೂರಿ ಅವೆಲ್ಲ ರೆಡಿ ಆಗ್ಬೇಕಂದ್ರ ಕಚ್ಚಾ ಸರಕುಗಳು ಏನು, ಹಿಟ್ಟು ಬೇಕು, ಎಣ್ಣೆ ಬೇಕು, ಮತ್ತೆ ಅದಕ್ಕಿಂತ ಹೆಚ್ಚು ಗ್ಯಾಸ್ ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋನ್ ಬೇಕು. ಇವ್ರಗಳಿಗೆ ಏನಂತಂದ್ರ ಬೆಲೆ ಜಾಸ್ತಿ ಆದ್ರ
ಆಟೋಮೆಟಿಕ್ ಆಗಿ ಏನಾಗ್ತದ ಅದರ ಬೆಲೆಗಳಲ್ಲಿ ಕೂಡ ಏನಂತಂದ್ರೆ ಹೆಚ್ಚಾಗ್ತದ ಅಂತೇಳಿ ಹೇಳ್ಬೋದು ಕಚ್ಚಾ ಸರಕುಗಳ ಬೆಲೆಯಲ್ಲಿ. ನೆಕ್ಸ್ಟ್ ಉತ್ಪಾದನಾಂಗಗಳ ಬೆಲೆಯಲ್ಲಿ ಹೆಚ್ಚಳ. ಉತ್ಪಾದನಾಂಗಗಳು ಅಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಉತ್ಪಾದನಾಂಗಗಳು ಎಷ್ಟಿದಾವ್ರಿ ಅಂತಂದ್ರೆ 4 ಅದಾವ್ರಿ. ಉತ್ಪಾದನಾಂಗಗಳು ಎಷ್ಟಾದವ್ರಿ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ 4 ಅದಾವ್ರಿ. ಒಂದೇದು ಯಾವುದು? ಭೂಮಿ. ನೀವು ಏನಂತಂದ್ರ ಯಾವುದೇ ಒಂದು ಫ್ಯಾಕ್ಟರಿ ಸ್ಟಾರ್ಟ್ಅಪ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು? ಯೂಸಲಿ ಏನಂತಂದ್ರೆ ಭೂಮಿ ಬೇಕು. ಈ ಭೂಮಿ ಬೇಕು. ಭೂಮಿ ನಿಮ್ ಕಡೆ ಇಲ್ಲ, ಅವಾಗ ಏನಂತಂದ್ರೆ ಬೇರೆಯವ್ರ ಭೂಮಿಯನ್ನು ಏನ್ ಮಾಡ್ತೀವಿ? ನೀವು ಬಾಡಿಗೆಯಿಂದ ತಗೊಳ್ತೀರಿ. ನೀವು ಬಾಡಿಗೆ ಅಂತಂದ್ರೆ ರೆಂಟ್ ಅಲ್ಲಿ ತಗೊಳ್ತೀರಿ. ಅವಾಗ ಏನಂದ್ರೆ ನಿಮ್ಗೆ ಏನ್ ಕೊಡ್ಬೇಕಾಗ್ತದ? ಗೇಣಿ ಕೊಡ್ಬೇಕಾಗ್ತದ. ಗೇಣಿ ಇಂಗ್ಲಿಷ್ ಒಳಗೆ ಏನ್ ಕರಿತೀವಿ? ರೆಂಟ್ ಅಂತ ಕರಿತೀವಿ. ರೆಂಟಿಗೆ ತಗೊಂಡಾಗ ಏನಂತಂದ್ರ ಅದ್ ರೆಂಟ್ ಬೆಲೆ ಮೊದಲು ಕಡಿಮೆ ಇದ್ದಾಗ ಏನಂತಂದ್ರೆ ವಸ್ತುಗಳ ಬೆಲೆ ಕೂಡ ಕಡಿಮೆ ಇತ್ತು. ಈಗ ಸಡನ್ಲಿ ಏನಾಗ್ಯದ? ರೆಂಟ್ ಜಾಸ್ತಿ ಆಗ್ಯದ. ರೆಂಟ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಆ ಬೆಲೆ ವಸ್ತುವಿನ ಬೆಲೆಯಲ್ಲಿ ಕೂಡ ಏನಂತಂದ್ರೆ ಹೆಚ್ಚಳ ಆಗ್ತದ. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರ ಭೂಮಿ ಆದ ನಂತರ ಏನಂತಂದ್ರ ಶ್ರಮ ಅಂತ ಕರಿತೀವಿ. ಶ್ರಮ ಅಂತಂದ್ರ ಕೂಲಿ. ಶ್ರಮಕ್ಕೆ ಏನ್ ಮಾಡ್ತಾರೆ? ಕೂಲಿ ಕೊಡ್ತಾರೆ. ಕೂಲಿ ದರ ಮೊದಲು ಏನಂತಂದ್ರೆ ಕಡಿಮೆ ಇತ್ತು. ಈಗ ಏನಾಗ್ಯದ? ಕೂಲಿಯ ದರದಲ್ಲಿ ಏನಾಗ್ಯದ? ಹೆಚ್ಚಳ ಆಗ್ಯದ. ಕೂಲಿ ದರದಲ್ಲಿ ಹೆಚ್ಚಳ ಆದ್ರೆ ಆಟೋಮೆಟಿಕ್ ಆಗಿ ಅವ್ರ ಬೆಲೆಯಲ್ಲಿ ಕೂಡ ಏನಂತಂದ್ರೆ ಹೆಚ್ಚು ಮಾಡಿಬಿಡ್ತಾರೆ ಆಟೋಮೆಟಿಕ್ ವಸ್ತುವಿನ ಬೆಲೆ. ನೆಕ್ಸ್ಟ್ ಮೂರನೇದು ಏನಂತಂದ್ರ ಬಂಡವಾಳ ಅಂತೇಳಿ ಬರುತ್ತೆ. ಬಂಡವಾಳ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರ ಇಂಟ್ರೆಸ್ಟ್ ಅಂತ ಕರಿತೀವಿ. ಬಂಡವಾಳಕ್ಕೆ ಏನ್ ಕೊಡ್ತಾರೆ? ಇಂಟ್ರೆಸ್ಟ್ ಕೊಡ್ತಾರೆ. ಈಗ ಬಂಡವಾಳ ಏನಾಗ್ಬೇಕು? ಬಡ್ಡಿಯಿಂದ ತಗೊಳ್ತೀವಿ ನೀವು ಬಂಡವಾಳ. ಈಗ ಇದಕ್ಕೇನು ಬಂಡವಾಳಕ್ಕೆ ಏನ್ ಕೊಡ್ತಾರೆ? ಬಡ್ಡಿ. ನೀವು ಎಲ್ಲಿಂದ ಒಂದ್ ಏನಂತಂದ್ರೆ ಸಾಲ ತಗೊಳ್ತೀರಿ. ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇತ್ತಂದ್ರೆ ಓಕೆಪ್ಪ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದ್ರೆ ಆ ವಸ್ತುವಿನ ಬೆಲೆಗಳಲ್ಲಿ ಏನ್ ಮಾಡ್ಬಿಡ್ತಾರೆ? ಜಾಸ್ತಿ ಮಾಡ್ಬಿಡ್ತಾರೆ. ಇದರ ದರದಲ್ಲಿ ಹೆಚ್ಚಳ ಆಗ್ಬಹುದು. ಇವೆಲ್ಲ 3 ಉತ್ಪಾದನಾಂಗಗಳ ಕೊರತೆ ಆಗಬಹುದು. ನೆಕ್ಸ್ಟ್ ಏನಂತಂದ್ರ ಕೈಗಾರಿಕಾ ಬಿಕ್ಕಟ್ಟು ರೀ. ಕೈಗಾರಿಕಾ ಬಿಕ್ಕಟ್ಟಿನಿಂದ ಕೂಡ ಏನಂತಂದ್ರ ಈ ವೆಚ್ಚ ತಳಿಕೆ ಹಣದುಬ್ಬರ ಉಂಟಾಗ್ತದ. ಕೈಗಾರಿಕಾ ಬಿಕ್ಕಟ್ಟು ಅಂತಂದ್ರ ಕೈಗಾರಿಕೆಗಳಲ್ಲಿ ಏನಾಗಬಹುದ್ರಿ? ಕೈಗಾರಿಕೆಗಳಲ್ಲಿ ಹರ್ತಾಳ ಆಗ್ಬಹುದು, ಮುಷ್ಕರ ಆಗ್ಬಹುದು. ಮುಷ್ಕರ ಆಗಿ ಏನಂತಂದ್ರೆ ವಸ್ತುಗಳನ್ನ ಯಾರು ಪ್ರೊಡಕ್ಷನ್ ಮಾಡತ್ತಿಲ್ಲ, ಒಟ್ಟೆ ಕೆಲಸ ಮಾಡತ್ತಿಲ್ಲ, ಕೈಗಾರಿಕೆ ಕ್ಲೋಸ್ ಆಗ್ಯದ ಅಂತ ತಿಳ್ಕೊಳ್ರಿ. ಅವಾಗ ಏನಂತಂದ್ರೆ ರೇಟ್ ಏನಾಗ್ತದ? ಹೆಚ್ಚಾಗ್ತದ. ನೆಕ್ಸ್ಟ್ ಏನಂತಂದ್ರ ರಫ್ತು ಪ್ರಮಾಣದಲ್ಲಿ ಹೆಚ್ಚಳ. ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದಾಗ ಕೂಡ ಏನಂತಂದ್ರೆ ಇದೇ ಹಣದುಬ್ಬರ ಸಂಭವಿಸ್ತದ್ರಿ. ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಆದ್ರೆ ನಮ್ ಕಡೆ ಇರುವಂತ ಎಲ್ಲಾ ರಾ ಮಟೀರಿಯಲ್ಸ್ ಅನ್ನ ಏನ್ ಮಾಡಿದೀವಿ ನಾವು? ಹೆಚ್ಚು ರೊಕ್ಕ ಬರತೈತೆ ಅಂತೇಳಿ ಬೇರೆ ದೇಶಕ್ಕೆ ಮಾರಾಟ ಮಾಡ್ಬಿಟ್ಟಿವಿ ಅಂತ ತಿಳ್ಕೊಳ್ರಿ. ಅವಾಗ ನಮಗೆ ರಾ ಮೆಟೀರಿಯಲ್ಸ್ ಗಳು ಇರಂಗಿಲ್ಲ. ಆಟೋಮೆಟಿಕ್ ಆಗಿ ವಸ್ತುಗಳ ಬೆಲೆ ಏನಾಗ್ತದೆ? ಹೆಚ್ಚಾಗ್ತದ. ನೆಕ್ಸ್ಟ್ ನೈಸರ್ಗಿಕ ವಿಕೋಪಗಳು ಅಂತಂದ್ರ ಫ್ಲಡ್ ಆಗಬಹುದು ಅಥವಾ ಬರಗಾಲ ಆಗಬಹುದು. ಫ್ಲಡ್ ಆಗಿ ಬರಗಾಲ ಆಗಿ ಏನಂತಂದ್ರ ಕಚ್ಚಾ ವಸ್ತುಗಳು ಇಲ್ಲದೆ ಇರಬಹುದು. ಕಚ್ಚಾಗಳ ವಸ್ತುಗಳು ಈಗ ಲಾಸ್ಟ್ ಟೈಮ್ ಏನಂತಂದ್ರ ಫ್ಲಡ್ ಬಂದ್ ಏನಂತಂದ್ರೆ ಈರುಳ್ಳಿ ಬೆಳೆದಿರುವಂತ ಪ್ರದೇಶಗಳೆಲ್ಲ ಕೊಚ್ಕೊಂಡು ಹೋಗಿತ್ತು ನಮ್ಮ ಇಂಡಿಯಾ ಒಳಗ 19 ಮತ್ತು 20 ಒಳಗ. ಓಕೆ, ಈರುಳ್ಳಿ ಎಲ್ಲ ಕೊಚ್ಕೊಂಡು ಹೋದಾಗ ಏನಂತಂದ್ರೆ ಈರುಳ್ಳಿ ಬೆಲೆ ಆಟೋಮೆಟಿಕ್ ಆಗಿ ನಾವು ಏನಂದ್ರೆ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಈಜಿಪ್ಟ್, ಚೀನಾ, ಬೇರೆ ಬೇರೆ ದೇಶಗಳಿಂದ ಏನಂತಂದ್ರೆ ನಾವು ಈರುಳ್ಳಿಯನ್ನು ಏನ್ ಮಾಡ್ಕೊಳ್ಳಿ. ಈರುಳ್ಳಿ ಅಂದ್ರೆ ಗೊತ್ತಾಗ್ತಿದ್ದಿಲ್ಲ. ಉತ್ತರ ಕರ್ನಾಟಕ ಮಂದಿ, ಕಲಬುರ್ಗಿ, ಬೀದರ್ ಮಂದಿ ಈರುಳ್ಳಿ ಅಂತಂದ್ರೆ ಉಳ್ಳಾಗಡ್ಡಿ ರೀ. ಯಾವ ಗಡ್ಡಿ ರೀ? ಉಳ್ಳಾಗಡ್ಡಿ ರೀ. ಅದ್ರ ಬೆಲೆ ಏನಂತಂದ್ರೆ ಹೆಚ್ಚಾಗಿತ್ತು. ಯಾಕಂದ್ರೆ ವಿಕೋಪಗಳಾಗಿರ್ಬೋದು. ಮತ್ತೇನಂತಂದ್ರೆ ಹತ್ತಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಗದಗ, ಹಾವೇರಿ ಸೈಡ್ ಹೋದ್ರೆ ಹತ್ತಿ ಬೆಳೆದಿದೆ. ಎಲ್ಲ ಹೊಲಗಳು ಏನಂತಂದ್ರೆ ನೀರಾಗೆಲ್ಲ ಮುಳುಗಿ ಹೋಗಿದ್ವು. ಅವಾಗ ಹತ್ತಿ ಏನಂತಂದ್ರೆ ಇಳುವರಿ ಜಾಸ್ತಿ ಬರಲಿಲ್ಲ. ಅವಾಗ ಕಾಟನ್ ರೇಟ್ ಏನಾಯ್ತು? ಆಟೋಮೆಟಿಕ್ ಆಗಿ ಕಾಟನ್ ರೇಟ್ ಏನಂತಂದ್ರೆ ಹೆಚ್ಚಾಗ್ಬಿಡ್ತದ. ಇವೆಲ್ಲ ಕಾರಣದಿಂದ ಏನಾಗ್ತದ? ವೆಚ್ಚ ತಳ್ಳಿಕೆ ಹಣದುಬ್ಬರ ಉಂಟಾಗ್ತದ. ಯಾವ ಹಣದುಬ್ಬರ? ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತೇಳಿ ಕರಿತೀವಿ ಇದಕ್ಕೆ. ನೆಕ್ಸ್ಟ್ ಇವು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಒಳಗೆ 2 ಅಂತೇಳಿ ಹೇಳಿದೆ. ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂಡ್ ಅನದರ್ ಒನ್ ಇಸ್ ಯಾವ್ದು? ಕಾಸ್ಟ್ ಪುಸ್ ಇನ್ಫ್ಲೇಷನ್ ಅಂತೇಳಿ ಹೇಳಿದೀವಿ. 2 ಇನ್ಫ್ಲೇಷನ್ಗಳು ಏನಂತಂದ್ರೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಇಲ್ಲೇ ಇದಾವೆ. ಇನ್ನ ಹಣದುಬ್ಬರದ ದರದ ಆಧಾರದ ಮೇಲೆ ಹಣದುಬ್ಬರ ರೇಟ್ ಬೇಸ್ ಮೇಲೆ, ಹಣದುಬ್ಬರದ ದರದ ಆಧಾರದ ಮೇಲೆ ಹಣದುಬ್ಬರವನ್ನು ಮತ್ತೆ 4 ವಿಧಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಎಷ್ಟು ವಿಧಗಳಲ್ಲಿ? 4. ಹಣದುಬ್ಬರದ ದರದ ಆಧಾರದ ಮೇಲೆ ಹಣದುಬ್ಬರವನ್ನು 4 ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರೊಳಗೆ ಏನಂತಂದ್ರೆ ತೆವಳುವ ಹಣದುಬ್ಬರ ಅಂತೇಳಿ ಬರುತ್ತೆ. ತೆವಳುವ ದರದ ಹಣದುಬ್ಬರ ಅಂತೇಳಿ. ತೆವಳುವ ದರದ ಅಂತಂದ್ರ ಇದನ್ನ ಇಂಗ್ಲಿಷ್ ಒಳಗೆ ಹೇಳ್ತಾರೆ ಕ್ರಿಪಿಂಗ್ ಇನ್ಫ್ಲೇಷನ್. ಕ್ರಿಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಕ್ರಿಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಈಸಿ ಇದೆ ರೀ. ಇದು ಏನಿಲ್ಲ. ಕ್ರಿಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಏನು? ತೆವಳುವ ಹಣದುಬ್ಬರ ಅಂತಂದ್ರೆ ಏನು? ಕ್ರಿಪಿಂಗ್ ಇನ್ಫ್ಲೇಷನ್ ಅಂತಂದ್ರ
ಸರಕು ಮತ್ತು ಸೇವೆಗಳ ಬೆಲೆ ಏನಂತಂದ್ರ ಗೂಡ್ಸ್ ಅಂಡ್ ಸರ್ವಿಸ್ ರೇಟ್ ಏನಾಗ್ತಿರ್ಬೇಕು, ನಿಧಾನವಾಗಿ ಹೆಚ್ಚಳ ಆಗ್ತಿರ್ಬೇಕ್ರಿ. ನಿಧಾನವಾಗಿ ಅಂತಂದ್ರ ತೆವಳುವ ನಿಧಾನವಾಗಿ ತೆವಳುವ ರೂಪದಲ್ಲಿ, ಅಂದರೆ 3% ಕಡಿಮೆ ದರದಲ್ಲಿ ಹೆಚ್ಚಳ ಆದ್ರೆ ಸರಕು ಮತ್ತು ಸೇವೆಗಳ ಬೆಲೆಯು ನಿಧಾನವಾಗಿ, ಸರಕು ಮತ್ತು ಸೇವೆಗಳ ಬೆಲೆ ಹಂಗ್ರಿ ನಿಧಾನವಾಗಿ ತೆವಳುವ ರೂಪದಲ್ಲಿ ಅಂತಂದ್ರೆ 3% ಕಡಿಮೆ ದರದಲ್ಲಿ. ನೋಡ್ರಿ, ಈಗ 100 ರೂಪಾಯಿ ಆಗೈತೆ ಅಂತ ತಿಳ್ಕೊಳ್ರಿ, 100 ರೂಪಾಯಿ ಇದೆ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಇದ್ರ ಬೆಲೆ ಏನಂತಂದ್ರ 102 ಒಳಗೆ ಇರ್ಬೇಕ್ರಿ, 103 ಒಳಗೆ ಇರ್ಬೇಕು, ಅದಕ್ಕಿಂತ ಹೆಚ್ಚಿರಬಾರ್ದು. ಓಕೆ, ಪ್ರತಿಯೊಂದು ದೇಶದ ಅಭಿವೃದ್ಧಿಗೆ ಏನಂತಂದ್ರ ಅವಶ್ಯಕವಾಗಿರುವಂತ ಬೇಕಾಗಿರುವಂತ ಇನ್ಫ್ಲೇಷನ್ ಯಾವುದ್ರಿ ಅಂತ ಕೇಳಿದ್ರ ಈ ತೆವಳುವ ಹಣದುಬ್ಬರ. ಪ್ರತಿಯೊಂದು ದೇಶಕ್ಕೆ ಏನಂತಂದ್ರ ಈ ತೆವಳುವ ಹಣದುಬ್ಬರದ ಏನಂತಂದ್ರ ಅವಶ್ಯಕತೆ ಇದೆ. ಕ್ವಶನ್ ಆಗಿದೆ ಆಲ್ರೆಡಿ. ಯಾವುದೇ ಒಂದು ದೇಶವು ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶಕ್ಕೆ ಯಾವ ವಿಧದ ಹಣದುಬ್ಬರ ಅವಶ್ಯಕವಾಗಿರುತ್ತದೆ ಅಂತ. ಹಾಗಾದ್ರೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂತಂದ್ರೆ, ಒಂದು ದೇಶ ಅಭಿವೃದ್ಧಿ ಆಗಬೇಕಂತಂದ್ರೆ, ಆಗಬೇಕಾದ್ರೆ ಆ ದೇಶಕ್ಕೆ ಏನಂತಂದ್ರ ಈ ತೆವಳುವ ಹಣದುಬ್ಬರದ ಏನಂತಂದ್ರ ಅವಶ್ಯಕತೆ ಆಗಿರ್ತದ್ರಿ ಅಂತೇಳಿ ಹೇಳ್ಬೋದು. ಸೊ ಅದಕ್ಕೆ ಏನಂತಂದ್ರ ತೆವಳುವ ಹಣದುಬ್ಬರ, ಕ್ರಿಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯಾವ ಇನ್ಫ್ಲೇಷನ್? ಕ್ರಿಪಿಂಗ್ ಇನ್ಫ್ಲೇಷನ್, ತೆವಳುವ ಹಣದುಬ್ಬರ. ನೆಕ್ಸ್ಟ್ ಬರೋದು ಯಾವುದಂತಂದ್ರ ನಡೆದಾಡುವ ಹಣದುಬ್ಬರ. ನಡೆದಾಡುವ ಅಂತಂದ್ರ ಇದನ್ನ ವಾಕಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ವಾಕಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ. ಯಾವ ಇನ್ಫ್ಲೇಷನ್? ವಾಕಿಂಗ್ ಇನ್ಫ್ಲೇಷನ್. ಯಾವ ಇನ್ಫ್ಲೇಷನ್? ವಾಕಿಂಗ್ ಇನ್ಫ್ಲೇಷನ್. ಓಕೆ, ನಡೆದಾಡುವ ಹಣದುಬ್ಬರ ವಾಕಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಏನಪ್ಪ? ಯಾವ್ದಕ್ಕೆ ವಾಕಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ ಅಂತಂದ್ರ, ಸರಕು ಮತ್ತು ಸೇವೆಗಳ ಬೆಲೆ ಏನಂತಂದ್ರ ಹೆಂಗ್ ಹೆಚ್ಚಳ ಆಗ್ತಿರ್ಬೇಕು ಅಂತಂದ್ರ 3% ಹೆಚ್ಚು ಹಾಗೂ 10% ಕಡಿಮೆ ದರದಲ್ಲಿ ಹೆಚ್ಚಳ ಆದ್ರ ಎಷ್ಟು? 3% ಹೆಚ್ಚು 10% ಕಡಿಮೆ ದರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗ್ತಿರ್ಬೇಕು. 3% ಹೆಚ್ಚು 10% ಕಡಿಮೆ ದರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಯು ಏರಿಕೆ ಆಗುವಂತಿದ್ರೆ ಅದನ್ನ ಏನಂತ ಕರೀತಾರೆ? ತೆವಳುವ ರನ್ನಿಂಗ್ ಇನ್ಫ್ಲೇಷನ್ ಅಥವಾ ವಾಕಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ. ನಡೆದಾಡುವ ಹಣದುಬ್ಬರ ಅಂತ ಕರೀತಾರೆ. 3% ಹೆಚ್ಚಾಗಬೇಕು, 10% ಕಡಿಮೆ ಆಗುವಂತಿದ್ರೆ ಅದನ್ನ ಏನಂತಂದ್ರೆ ವಾಕಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ. ಈ ಹಂತದಲ್ಲಿ ಹಣದುಬ್ಬರ ಸಂಭವಿಸಿದಾಗ, ಯಾವ ಹಂತದಲ್ಲಿ? ಈ ವಾಕಿಂಗ್ ಇನ್ಫ್ಲೇಷನ್ ಅಲ್ಲಿ ಏನಂತಂದ್ರ ಹಣದುಬ್ಬರ ಸಂಭವಿಸ್ತು ಅಂತ ತಿಳ್ಕೊಡ್ರಿ. ಇಷ್ಟು ಯಾವುದೇ ಒಂದು ದೇಶದ ಏನಂತಂದ್ರ ಆರ್ಥಿಕ ವ್ಯವಸ್ಥೆ ಏನಂತಂದ್ರ ಹಾಳಾಗುವ ಸ್ಟೇಜ್ ಅಲ್ಲಿ ಇರುತ್ತೆ. ಅವಾಗ ಸರ್ಕಾರದವ್ರು ಏನ್ ಮಾಡ್ತಾರೆ? ಇದನ್ನ ನಿಯಂತ್ರಣ ಮಾಡಕ ಸರ್ಕಾರದವರು ಏನ್ ಮಾಡ್ತಾರೆ? ಇದನ್ನ ನಿಯಂತ್ರಣ ಮಾಡಕ ಪ್ರಮುಖ ಕ್ರಮಗಳನ್ನು ಕೈಗೊಳ್ತಾರೆ. ಸರ್ಕಾರದವರು ಪ್ರಮುಖ ಕ್ರಮಗಳನ್ನು ಏನು ಮಾಡ್ತಾರೆ? ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಇದನ್ನ ನಿಯಂತ್ರಣ ಮಾಡಕ. ಯಾವ ಹಣದುಬ್ಬರ ನಿಯಂತ್ರಣ ಮಾಡಕ? ತೆವಳುವ ಹಣದುಬ್ಬರವನ್ನು ನಿಯಂತ್ರಣ ಮಾಡಕ ಸರ್ಕಾರದವರು ಏನ್ ಮಾಡ್ತಾರೆ? ಪ್ರಮುಖ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ನಡೆದಾಡುವ ಹಣದುಬ್ಬರ 3% ಹೆಚ್ಚು 10% ಕಡಿಮೆ ದರದಲ್ಲಿ 3% ಹೆಚ್ಚು 10% ಕಡಿಮೆ ದರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಹೆಚ್ಚಳ ಆದ್ರ ಅದನ್ನ ಏನಂತ ಕರೀತಾರೆ? ನಡೆದಾಡುವ ಹಣದುಬ್ಬರ ಅಂತ ಕರೀತಾರೆ. ಇನ್ನ ಇದಾದ ನಂತರ ಓಡುವ ಹಣದುಬ್ಬರ ಅಥವಾ ಓಡಾಡುವ ಹಣದುಬ್ಬರ ಅಂತ ಕರೀತಾರೆ. ಇದಕ್ಕ ಮೂರನೇದು ಯಾವುದು? ಓಡುವ ಅಥವಾ ಓಡಾಡುವ ಹಣದುಬ್ಬರ. ಇದನ್ನ ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ. ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ. ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ. ಹಾಗಾದ್ರೆ ರನ್ನಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಏನ್ರಿ? ಓಡಾಡುವ ಹಣದುಬ್ಬರ ಅಂತಂದ್ರೆ ಏನು? ಹಾಗಾದ್ರೆ ಓಡಾಡುವ ಹಣದುಬ್ಬರ ಅಂತಂದ್ರ ಸರಕು ಮತ್ತು ಸೇವೆಗಳ ಬೆಲೆ ಏನಂತಂದ್ರ ಯಾವ ಗತಿಯಲ್ಲಿ ಹೆಚ್ಚಳ ಆಗ್ಬೇಕು? ತೀವ್ರ ಗತಿಯಲ್ಲಿ ಹೆಚ್ಚಳ ಆಗ್ಬೇಕ್ರಿ. ಸರಕು ಮತ್ತು ಸೇವೆಗಳ ಬೆಲೆ ಹೆಂಗಂತಂದ್ರ ಸರಕು ಮತ್ತು ಸೇವೆಗಳ ಬೆಲೆಯು ಹೆಂಗಂತಂದ್ರ ತೀವ್ರ ಗತಿಯಲ್ಲಿ. ಯಾವ ಗತಿಯಲ್ಲಿ? ತೀವ್ರ ಗತಿಯಲ್ಲಿ ಅಂದರೆ ಹೆಂಗ್ರಿಯಪ್ಪ ತೀವ್ರ ಗತಿಯಲ್ಲಿ ಅಂತಂದ್ರ ಸರಕು ಮತ್ತು ಸೇವೆಗಳ ಬೆಲೆ ತೀವ್ರ ಗತಿಯಲ್ಲಿ ಹೆಚ್ಚಳ ಆಗ್ತಿರ್ಬೇಕು. ತೀವ್ರ ಗತಿಯಲ್ಲಿ ಅಂತಂದ್ರೆ ಎಷ್ಟು ಅಪ್ಪ ಅಂತಂದ್ರ 10% ಹೆಚ್ಚು ಹಾಗೂ 20% ಕಡಿಮೆ ದರದಲ್ಲಿ ಹೆಚ್ಚಳ ಆದ್ರೆ ಅದನ್ನ ಏನಂತ ಕರಿತೀವಿ? ಓಡಾಡುವ ಹಣದುಬ್ಬರ ಅಂತೇಳಿ ಕರೀತಾರೆ. ಈ ವಿಧದ ಹಣದುಬ್ಬರ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾರೆ.
ಓಕೆ. ಎಕನಾಮಿಕ್ ಸಿಸ್ಟಮ್ ಅನ್ನು ಏನಂತಂದ್ರೆ ಹಾಳು ಮಾಡಿಬಿಡ್ತದ್ರಿ ಇದು. ಓಕೆ, ಇದು ಏನಂತಂದ್ರೆ ಆರ್ಥಿಕ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಿಸುತ್ತದೆ ರೀ. ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಿಸುತ್ತದೆ ರೀ. ಯಾವುದು ಅಂತಂದ್ರೆ ಈ ಓಡಾಡುವ ಹಣದುಬ್ಬರ ಒಂದು ಆರ್ಥಿಕ, ಈ ಹಣದುಬ್ಬರದಿಂದ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಏನಾಗ್ತದ್ರಿ, ಹಾಳಾಗ್ತದ ಅಂತೇಳಿ ಹೇಳ್ತಾರೆ. ಇದೇ ಯಾವ ಹಣದುಬ್ಬರ ಅಂತಂದ್ರೆ ಓಡಾಡುವ ಹಣದುಬ್ಬರ, ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ನಾಗಲೋಟದ ಹಣದುಬ್ಬರ. ಯಾವುದು? ನಾಗಲೋಟದ ಹಣದುಬ್ಬರ ಅಂತಂದ್ರ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ ಇದಕ್ಕ. ಯಾವ ಇನ್ಫ್ಲೇಷನ್? ಹೈಪರ್ ಇನ್ಫ್ಲೇಷನ್. ಹೈಪರ್ ಇನ್ಫ್ಲೇಷನ್ ಅಂತಂದ್ರ ಸರಕು ಮತ್ತು ಸೇವೆಗಳು ಅಲ್ಲಿ ತೀವ್ರಗತಿಯಲ್ಲಿ ಹೆಚ್ಚಳ ಆಗಿತ್ತು, ಇಲ್ಲಿ ಏನಾಗ್ತದ ಅತಿ ತೀವ್ರಗತಿಯಲ್ಲಿ ಹೆಚ್ಚಳ ಆಗ್ಬೇಕ್ರಿ. ಸರಕು ಮತ್ತು ಸೇವೆಗಳ ಬೆಲೆಯು ಏನಾಗಬೇಕು? ಅತಿ ತೀವ್ರಗತಿಯಲ್ಲಿ ಹೆಚ್ಚಳ ಆಗ್ಬೇಕ್ರಿ. ಅತಿ ತೀವ್ರಗತಿಯಲ್ಲಿ ಏನಾಗ್ತಿರ್ಬೇಕು? ತೀವ್ರಗತಿಯಲ್ಲಿ ಹೆಚ್ಚಳ ಆಗ್ತಿರ್ಬೇಕು. ಸರಕು ಮತ್ತು ಸೇವೆಗಳ ಬೆಲೆ ಅತಿ ತೀವ್ರಗತಿಯಲ್ಲಿ ಹೆಚ್ಚಳ ಆಗುವಂತಿದ್ರೆ ಅದನ್ನೇ ಏನಂತ ಕರೀತಾರೆ ಅಂತಂದ್ರೆ ನಾಗಲೋಟದ ಹಣದುಬ್ಬರ ಅಂತ ಕರೀತಾರೆ. ಈ ವಿಧದ ಹಣದುಬ್ಬರ ಎಷ್ಟಪ್ಪ ಅಂತಂದ್ರ 20%ಕ್ಕಿಂತ ಹೆಚ್ಚು 100ಕ್ಕಿಂತ ಕಡಿಮೆ ದರದಲ್ಲಿ ಏನಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಏನಾಗ್ತದ? ಹೆಚ್ಚಳ ಆಗ್ತದ. ಕೆಲವೊಮ್ಮೆ ನೋಡ್ರಿ, ಈ ಹೈಪರ್ ಇನ್ಫ್ಲೇಷನ್ ಒಳಗೆ ಕೆಲವೊಮ್ಮೆ ಏನಂತಂದ್ರೆ 200ಕ್ಕಿಂತ ಹೆಚ್ಚು ದರದಲ್ಲಿ ಕೂಡ ಸರಕು ಮತ್ತು ಸೇವೆಗಳ ಬೆಲೆ ಎಲ್ಲಿ ಏರಿಕೆ ಆಗ್ತದ ಅಂತೆ? 200ಕ್ಕಿಂತ ಕಡಿಮೆ ದರದಲ್ಲಿ ಅಂತಂದ್ರ 100 ರೂಪಾಯಿ ಇದ್ದಿದ್ದು ಏನಾಗ್ಬಿಡ್ತೈತೆ? 200% ಇನ್ಫ್ಲೇಷನ್ ಅಂತಂದ್ರ 300 ರೂಪಾಯಿ ಆಗೋದು. ಇದೇ ಏನಂತಂದ್ರ ಯಾವ ಇನ್ಫ್ಲೇಷನ್ ಅಂತಂದ್ರೆ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಪ್ರಸ್ತುತ ಎಕ್ಸಾಂಪಲ್ ಹೇಳ್ರಿ ಸರ್, ಯಾವ ದೇಶದಲ್ಲಿ ಸಂಭವಿಸ್ತಿದೆ ಅಂತಂದ್ರೆ ಶ್ರೀಲಂಕಾ ಏನಂತಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹಾಕೊಂಡಿದೆ. ಅಲ್ಲಿ ಏನಂತಂದ್ರೆ ಈಗ ಪ್ರೆಸೆಂಟ್ ಯಾವುದಿದೆ ಅಂತಂದ್ರೆ ನಾಗಲೋಟದ ಹಣದುಬ್ಬರ ಇದೆ. ನೆಕ್ಸ್ಟ್ ಏನು ಉಕ್ರೇನ್ ರಷ್ಯಾ ದೇಶಗಳಲ್ಲಿ ಯುದ್ಧದ ವಾತಾವರಣ ಮೂಡಿತಲ್ಲ, ಸೊ ಅಲ್ಲಿ ಕೂಡ ಏನಂತಂದ್ರೆ ಇನ್ಫ್ಲೇಷನ್ ಬಹಳಷ್ಟು ಇದೆ. ಯಾಕಂದ್ರೆ ಮಂದಿ ಎದುರಿ ಏನಂತಂದ್ರೆ ಯಾರು ಮಾರ್ಕೆಟಿಗೆ ಬರಂಗಿಲ್ರಿ, ಯಾರು ಯಾವಾಗ ಬಾಂಬ್ ಹೋಗಿತಾರೆ, ಯಾರು ಯಾವಾಗ ಗುಂಡು ಹಾರಿಸ್ತಾರ ಅಂತ ಗೊತ್ತಿಲ್ಲ. ಜೀವ ಬೇಕು, ಏನ್ ಬಿಸ್ನೆಸ್ ಬೇಕು? ಜೀವನೇ ಬೇಕ್ರಿ. ಅದಕ್ಕೆ ಏನಂತಂದ್ರೆ ಮತ್ತೆ ಬದುಕಿದ್ರೆ 4 ದಿನ ಬದುಕಬಹುದು. ಜೀವನೇ ಇಲ್ಲ ಅಂತಂದ್ರೆ ಏನ್ ಬಿಸ್ನೆಸ್ ಮಾಡಿ ಏನ್ ಮಾಡೋದೈತಿ ಅಂತ ಹೇಳಿ ಯಾರು ಬರಂಗಿಲ್ಲ. ಮತ್ತೆ ಲಾಸ್ಟ್ ಟೈಮ್ ಏನಂತಂದ್ರೆ ತಾಲಿಬಾನ್ಗಳಿಂದ ಇನ್ನೊಂದು ಎಷ್ಟು 7-8 ತಿಂಗಳಾಯ್ತಲ್ಲ, ತಾಲಿಬಾನ್ಗಳು ಹೆಂಗ್ ಮಾಡಿದ್ರು? ಎಲ್ಲಿ? ಅಫ್ಘಾನಿಸ್ತಾನ ಒಳಗೆ. ಸೊ ಅಫ್ಘಾನಿಸ್ತಾನ ಕೂಡ ಏನಂತಂದ್ರೆ ಈ ಹೈಪರ್ ಇನ್ಫ್ಲೇಷನ್ ಸಂಭವಿಸಿತ್ತು. ಒಂದು ವಾಟರ್ ಬಾಟಲ್ ತಗೋಬೇಕಂದ್ರೆ 200 ರೂಪಾಯಿ 2,000 ರೂಪಾಯಿ ಕೊಟ್ಟಾರಲ್ಲಿ. ಒಂದು ಬ್ರೆಡ್ ಪ್ಯಾಕೆಟ್ ಬೇಕು ಅಂತಂದ್ರೆ 2,000 1,500 ಅಷ್ಟೇ ಅಂದ್ರೆ ಕೊಟ್ಟು ಬ್ರೆಡ್ ತೊಗೊಂಡ್ರಿ. ಯಾಕಂದ್ರೆ ಸಪ್ಲೈನೇ ಇಲ್ರಿ. ಎಲ್ಲ ಯುದ್ಧದ ವಾತಾವರಣ ಅಂದ್ರೆ ಎಲ್ಲ ಕ್ಲೋಸ್ ಎಲ್ಲ ಕ್ಲೋಸ್ ಇದ್ರ ಮತ್ತೇನಂತಂದ್ರೆ ಪ್ರಾಡಕ್ಟ್ ಸಿಗ್ಬೇಕಿಲ್ಲಿಂದ್ರಿ ಜನರ ಹತ್ರ. ಸೊ ಅದಕ್ಕೆ ಏನಂತಂದ್ರೆ ಇವೆಲ್ಲ ಕಾರಣಗಳು, ಏನಂತಂದ್ರೆ ವಿಧಗಳು ಅಂತೇಳಿ ಕರಿತೀವಿ. ಒಂದೇನಂತಂದ್ರ ಕ್ರೀಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ 3ಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚಳ ಆಗಬೇಕು. ನೆಕ್ಸ್ಟ್ ವಾಕಿಂಗ್ ಅಂತಂದ್ರೆ 3ಕ್ಕಿಂತ ಹೆಚ್ಚು, ನೆಕ್ಸ್ಟ್ 10ಕ್ಕಿಂತ ಕಡಿಮೆ. ರನ್ನಿಂಗ್ ಅಂದ್ರೆ 10ಕ್ಕಿಂತ ಹೆಚ್ಚು 20ಕ್ಕಿಂತ ಕಡಿಮೆ. ನೆಕ್ಸ್ಟ್ ಹೈಪರ್ ಅಂತಂದ್ರೆ 20ಕ್ಕಿಂತ ಹೆಚ್ಚು ಇರಬೇಕು. ಕೆಲವೊಮ್ಮೆ 20ಕ್ಕಿಂತ ಹೆಚ್ಚು 100ಕ್ಕಿಂತ ಕಡಿಮೆ, ಕೆಲವೊಮ್ಮೆ 20ಕ್ಕಿಂತ ಹೆಚ್ಚು 200ಕ್ಕಿಂತ ಕಡಿಮೆ ದರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳ ಆಗ್ತಿರಬೇಕು. ಈ ನಾಗಲೋಟದ ಹಣದುಬ್ಬರದಲ್ಲಿ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಪೂರ ಹಾಳಾಗ್ಬಿಡುತ್ತೆ. ಇದನ್ನ ನಿಯಂತ್ರಣ ಮಾಡಕ್ ಕಷ್ಟ, ಆದ್ರೂ ಕೂಡ ಏನಂತಂದ್ರೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಏನಂತಂದ್ರೆ ಒಂದೊಂದು ಪರಿಹಾರಗಳು ಅನ್ನೋದು ಇದ್ದೇ ಇರ್ತವೆ. ಸೊ ಅದಕ್ಕೆ ಏನಂತಂದ್ರೆ ಇದನ್ನ ನಿಯಂತ್ರಣ ಮಾಡಕ್ಕೆ ಏನಂತಂದ್ರೆ ಗೌರ್ಮೆಂಟ್ ದವ್ರಿಗೆ. ಹಣದುಬ್ಬರ ಯಾರು ನಿಯಂತ್ರಣ ಮಾಡ್ತಾರೆ ಸರ ಅಂತ ಕೇಳ್ತಿದ್ರಿ? ಕೇಂದ್ರ ಸರ್ಕಾರ ಮತ್ತು RBI ದವರು ಏನ್ ಮಾಡ್ತಾರೆ? ಜಂಟಿಯಾಗಿ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡ್ತಾರೆ. ಆಲ್ರೆಡಿ 545 ಎಕ್ಸಾಮ್ PSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದ್ದು ಇನ್ಫ್ಲೇಷನ್ ಅನ್ನು ಯಾರು ಕಂಟ್ರೋಲ್ ಮಾಡ್ತಾರ ಅಂತ. RBI ಪ್ಲಸ್ ಏನಂತಂದ್ರೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾರೆ? ನಿಯಂತ್ರಣ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಏನಂತಂದ್ರ ಇದಾದ ನಂತರ ಹಣದುಬ್ಬರದ ಇತರೆ ವಿಧಗಳು ಬರ್ತಾವ್ರಿ. ಕೆಲವೊಂದು ಇತರೆ ವಿಧಗಳು, ಓಕೆ, ಅದರ್ಸ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಹಣದುಬ್ಬರದ ಇತರೆ ವಿಧಗಳು, ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದಕ್ಕೆ ಅದರ್ಸ್ ಟೈಪ್ಸ್ ಆಫ್ ಇನ್ಫ್ಲೇಷನ್, ಅದರ್
ಟೈಪ್ಸ್ ಆಫ್ ಇನ್ಫ್ಲೇಷನ್. ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್. ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ನೋಡಿದಾಗ ಒಂದೇದು ಬರುತ್ತೆ ರೀ ಮೂಲ ಹಣದುಬ್ಬರ. ಇದನ್ನ ಏನಂತಂದ್ರೆ ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಯಾವ ಇನ್ಫ್ಲೇಷನ್? ಕೋರ್ ಇನ್ಫ್ಲೇಷನ್. ಈಸಿ ಇದೆ ರೀ ಕೋರ್ ಇನ್ಫ್ಲೇಷನ್ ಅಂತಂದ್ರೆ. ಏನ್ರಿ ಕೋರ್ ಇನ್ಫ್ಲೇಷನ್? ಮೂಲ ಹಣದುಬ್ಬರ ಅಂತಂದ್ರ ನೋಡ್ರಿ, ಮೂಲ ಹಣದುಬ್ಬರ ಅಂತಂದ್ರ ಇದು ಮೊಟ್ಟ ಮೊದಲ ಬಾರಿಗೆ ಏನಂತಂದ್ರ 2001 ಅಲ್ಲಿ ಮೂಲ ಹಣದುಬ್ಬರ ಸಂಭವಿಸಿದ್ದು ಯುರೋಪ್ ರಾಷ್ಟ್ರಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ, ಯುರೋಪ್ ರಾಷ್ಟ್ರಗಳಲ್ಲಿ ಸಂಭವಿಸಿತ್ತು. ರಾಷ್ಟ್ರಗಳಲ್ಲಿ ಏನಾಗಿತ್ತು? ಸಂಭವಿಸಿತ್ತು. ಮೂಲ ಹಣದುಬ್ಬರ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸಂಭವಿಸಿತ್ತು ಅಂತ ಕೇಳಿದ್ರ ಯುರೋಪ್ ರಾಷ್ಟ್ರಗಳಲ್ಲಿ ಸಂಭವಿಸಿತ್ತು 2001ರಲ್ಲಿ. ಮೂಲ ಹಣದುಬ್ಬರ ಅಂತಂದ್ರೆ ಏನ್ರಿ? ಯಾವುದಕ್ಕೆ ಮೂಲ ಹಣದುಬ್ಬರ ಅಂತ ಹೇಳಿ ಕರೀತಾರೆ ಅಂತಂದ್ರ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ. ಒಂದಿದೆ ರೀ ಆಹಾರ, ಒಂದಿದೆ ಯಾವುದು? ಆಹಾರ. ಮತ್ತೇನಂತಂದ್ರೆ ಇಂಧನ ಸರಕುಗಳ ಆಹಾರ ಮತ್ತೆ ಇನ್ನು ಎರಡನೇದು ಯಾವುದು? ಇಂಧನ ಸರಕುಗಳನ್ನು ಹೊರತುಪಡಿಸಿ. ಎರಡು ಸರಕುಗಳನ್ನು ಏನ್ ಮಾಡ್ರಿ? ಹೊರತುಪಡಿಸಿ. ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಇತರೆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಏರಿಕೆ ಆಗುವುದನ್ನು ಏನಂತ ಕರೀತಾರೆ? ಮೂಲ ಹಣದುಬ್ಬರ. ಸರ್, ಇತರೆ ಸರಕುಗಳು ಯಾವ್ದ್ರಿ? ಆಹಾರ ಮತ್ತು ಇಂಧನ ಬಿಟ್ಟರೆ ಬೇರೆ ಯಾವಿಲ್ಲೇನ್ರಿ? ಬಟ್ಟೆ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಮನೆ ಕಟ್ಟಡ ಆಗಿರ್ಬೋದು, ಮತ್ತೆ ಅಂದ್ರೆ ಕಟ್ಟಡ ಸಾಮಗ್ರಿಗಳಾಗಿರ್ಬೋದು, ಪ್ರಾಥಮಿಕ ಪದಾರ್ಥಗಳಾಗಿರ್ಬೋದು, ಉತ್ಪಾದಿತ ಪದಾರ್ಥಗಳಾಗಿರ್ಬೋದು, ಇವು ಎಲ್ಲವೂ ಏನಂತಂದ್ರ ಆಹಾರ ಮತ್ತು ಇಂಧನ ಹೊರತುಪಡಿಸಿ ಇತರೆ ಸರಕುಗಳು ಅಂತೇಳಿ ಹೇಳ್ತಾರೆ. ಓಕೆ, ಇದ್ರಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಏನಂತಂದ್ರೆ ಸ್ಟ್ಯಾಂಡರ್ಡ್ ಆಗಿರುವಂತ ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್ ಇವೆಲ್ಲ UPSC ಲೆವೆಲ್ ಎಲ್ಲ ಸ್ವಲ್ಪ ಲಾಜಿಕ್ ಆಗಿರ್ತಾರೆ. ಸ್ವಲ್ಪ ತಿಳ್ಕೊಂಡ್ರಿ ಏನಂತಂದ್ರ ಅರ್ಥ ಆಗ್ತದೆ. ಇನ್ನು ನೋಡ್ರಿ, ಮೂಲ ಹಣದುಬ್ಬರ ಅಂತಂದ್ರೆ ಏನ್ರಿ? ಯಾವ್ದಕ್ ಮೂಲ ಹಣದುಬ್ಬರ ಅಂತ ಕರೀತಾರೆ ಅಂತಂದ್ರ ಆಹಾರ ಮತ್ತು ಇಂಧನಗಳನ್ನು ಹೊರತುಪಡಿಸಿ ಇತರೆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಏನಾಗ್ಬೇಕ್ರಿ? ಏರಿಕೆ ಆಗ್ತಿರ್ಬೇಕು. ಏರಿಕೆ ಆಗುವಂತಿದ್ರೆ ಅದನ್ನೇ ಏನಂತ ಕರೀತಾರೆ? ಮೂಲ ಹಣದುಬ್ಬರ ಅಂತೇಳಿ ಕರೀತಾರೆ. ಇಷ್ಟು ನಿಮ್ಗೆ ಏನಂತಂದ್ರ ಗೊತ್ತಿರ್ಬೇಕು. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಜಡತ್ವ ಹಣದುಬ್ಬರ ರೀ. ಯಾವ ಹಣದುಬ್ಬರ? ಜಡತ್ವ ಹಣದುಬ್ಬರ. ಇದನ್ನ ಸ್ಟಾಕ್ ಫ್ಲೇಷನ್ ಅಂತ ಕರೀತಾರೆ. ಯಾವ ಫ್ಲೇಷನ್? ಸ್ಟಾಕ್ ಫ್ಲೇಷನ್ ಅಂತ ಕರೀತಾರೆ. ಸ್ಟಾಕ್ ಫ್ಲೇಷನ್ ಅಂತ ಕರೀತಾರೆ. ಯಾವ ಫ್ಲೇಷನ್? ಸ್ಟಾಕ್ ಫ್ಲೇಷನ್. ಜಡತ್ವ ಹಣದುಬ್ಬರ ಅಂತ ಕರೀತಾರೆ. ಜಡತ್ವ ಹಣದುಬ್ಬರ ಅಥವಾ ಸ್ಟಾಕ್ ಫ್ಲೇಷನ್ ಅಂತ ಕರೀತಾರೆ. ಏನ್ರಿ ಜಡತ್ವ ಹಣದುಬ್ಬರ ಅಥವಾ ಸ್ಟಾಕ್ ಫ್ಲೇಷನ್ ಅಂತಂದ್ರ ಹಣದುಬ್ಬರದ ಮತ್ತು ನಿರುದ್ಯೋಗದ ಪ್ರಮಾಣಗಳು ಏನಾಗ್ಬೇಕು? ಎರಡು ಏಕಕಾಲದಲ್ಲಿ ಹೆಚ್ಚಳ ಆಗ್ತಿರ್ಬೇಕ್ರಿ. ಯಾವ್ದ್ಯಾವ್ದು? ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣ ಎರಡು. ಹಣದುಬ್ಬರ ಪ್ಲಸ್ ನಿರುದ್ಯೋಗದ ಪ್ರಮಾಣಗಳೆರಡು. ನಿರುದ್ಯೋಗದ ಪ್ರಮಾಣಗಳೆರಡು ಏನಾಗಬೇಕು? ಏಕಕಾಲದಲ್ಲಿ ಏನಾಗ್ತಿರ್ಬೇಕು? ಹೆಚ್ಚಳ ಆಗುವಂತಿದ್ದರೆ. ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು ಏಕಕಾಲದಲ್ಲಿ ಹೆಚ್ಚಳಗೊಂಡರೆ ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಜಡತ್ವ ಹಣದುಬ್ಬರ ಅಂತ ಕರೀತಾರೆ. ಯಾವ ಹಣದುಬ್ಬರ? ಜಡತ್ವ. ನಿರುದ್ಯೋಗ ಮತ್ತು ಹಣದುಬ್ಬರದ ದರಗಳಲ್ಲಿ ಎರಡರಲ್ಲಿ ಕೂಡ ಏನಂತಂದ್ರೆ ಹೆಚ್ಚಳ ಆಗ್ತಿರ್ಬೇಕು. ಎರಡು ಕೂಡ ಏನಂತಂದ್ರೆ ಏಕಕಾಲದಲ್ಲಿ ಹೆಚ್ಚಳ ಆಗ್ತಿರ್ಬೇಕು. ಎರಡು ಕೂಡ ಏಕಕಾಲದಲ್ಲಿ ಹೆಚ್ಚಳ ಆಗುವಂತಿದ್ರೆ ಅದನ್ನ ಏನಂತ ಕರೀತಾರೆ? ಜಡತ್ವ ಹಣದುಬ್ಬರ, ಮೂಲ ಹಣದುಬ್ಬರ ಅಂತೇಳಿ ಕರೀತಾರೆ. ಇಷ್ಟು ನಿಮಗೆ ಏನಂತಂದ್ರೆ ಗೊತ್ತಿರ್ಬೇಕ್ರಿ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಈ ವಿಧದ ಹಣದುಬ್ಬರ ಮೊಟ್ಟ ಮೊದಲ ಬಾರಿಗೆ, ಈ ಜಡತ್ವ ಹಣದುಬ್ಬರ ಮೊಟ್ಟ ಮೊದಲ ಬಾರಿಗೆ 1970ರಲ್ಲಿ 1970 ಅಮೆರಿಕ ದೇಶದಲ್ಲಿ ಸಂಭವಿಸಿದ್ರೆ. ಫಸ್ಟ್ ಟೈಮ್ ಇದು ಸಂಭವಿಸಿದೆ ಎಲ್ಲಿ ಅಂತ ಕೇಳಿದ್ರೆ ಅಮೆರಿಕ ದೇಶದಲ್ಲಿ ಸಂಭವಿಸ್ತದ 1970 ಒಳಗ. ಓಕೆ ಸರ್, ನಮ್ಮ ದೇಶದಲ್ಲಿ ಜಡತ್ವ ಹಣದುಬ್ಬರ ಯಾವಾಗ ಸಂಭವಿಸುತ್ತೆ ಅಂದ್ರೆ ಲಾಕ್ಡೌನ್ ಒಳಗೆ ಸಂಭವಿಸುತ್ತಲ್ಲ. ಲಾಕ್ಡೌನ್ ಒಳಗೆ ನಮ್ಮ ಮಂದಿ ಕೆಲಸ ಇಲ್ಲ, ಏನಿಲ್ಲ, ಚಕ್ಕ ಅಂದ್ರೆ ಗೊತ್ತಾಗ್ತೈತೆ ನಾವು, ಚೌಕಾಬಾರ್ ಆಡ್ಕೋತ, ಲೂಡೋ ಆಡ್ಕೋತ, ಏನಂದ್ರೆ ಎಲ್ಲಿ ಹಿಡ್ಕೊಂಡು ತಿನ್ಕೋತ ಪುಚುಕ್ ಬಳ್ಕೋತ ಕೂತಿದ್ರು ಮಂದಿ. ಯಾಕಂದ್ರೆ ಕೆಲಸನೇ ಇಲ್ಲಲ್ಲ. ಓಕೆ, ಕೆಲಸನೇ ಇರಲಿಲ್ಲ. ಮತ್ತು ರೇಟ್ ನೋಡಿದ್ರೆ ಹೆಂಗ ಬಾಂಬ್ ಅಂತೇಳಿ ಏನಂತಂದ್ರೆ ರೇಟ್ ನೋಡಿದ್ರೆ ಏರಿಕೆ ಆಗತ್ತಿತ್ತು. ರೇಟ್ ನೋಡಿ ಫುಲ್ ಏರಿಕೆ ಆದಾಗ ಏನಂತಂದ್ರೆ ಇದೇ ಏನಂತಂದ್ರೆ ಯಾವುದು ಅಂತಂದ್ರೆ ಜಡತ್ವ ಹಣದುಬ್ಬರ ಅಂತೇಳಿ ಕರಿತೀವಿ.
ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು ಏಕಕಾಲದಲ್ಲಿ ಹೆಚ್ಚಳ ಆದ್ರೆ ಹಣದುಬ್ಬರ ಮತ್ತು ಯಾವ ಪ್ರಮಾಣ ನಿರುದ್ಯೋಗದ ಪ್ರಮಾಣಗಳೆರಡು ಏಕಕಾಲದಲ್ಲಿ ಹೆಚ್ಚಳಗೊಂಡ್ರೆ ಅದನ್ನ ಏನಂತ ಕರಿತೀವಿ ಜಡತ್ವ ಹಣದುಬ್ಬರ ಅಂತ ಕರೀತಾರೆ. ಯಾವ ಹಣದುಬ್ಬರ? ಜಡತ್ವ ಹಣದುಬ್ಬರ ಅಂತ ಕರೀತಾರೆ. ಇಷ್ಟು ನಿಮಗೆ ಏನಂತಂದ್ರೆ ಗೊತ್ತಿರಬೇಕು, ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದಂತ ಕೆಲವು ಸರಕುಗಳ ಹಣದುಬ್ಬರ. ಕೆಲವು ಸರಕುಗಳ ಹಣದುಬ್ಬರ ಇದನ್ನೇನಂತಂದ್ರ ಏನಂತ ಕರೀತಾರೆ ಅಂತಂದ್ರೆ ಸ್ಕ್ಯೂಫ್ಲೇಷನ್ ಅಂತ ಕರಿತೀವಿ ಇದಕ್ಕ. ಕೆಲವು ಸರಕುಗಳ ಹಣದುಬ್ಬರ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ ಅಂತಂದ್ರೆ ಸ್ಕ್ಯೂಫ್ಲೇಷನ್ ಅಂತ ಕರೀತಾರೆ ಇದಕ್ಕ. ಯಾವ ಫ್ಲೇಷನ್? ಸ್ಕ್ಯೂಫ್ಲೇಷನ್ ಅಂತ ಕರೀತಾರೆ. ಫ್ಲೇಷನ್ ಯಾವ ಫ್ಲೇಷನ್? ಸ್ಕ್ಯೂಫ್ಲೇಷನ್ ಅಂತ ಕರೀತಾರೆ. ಏನ್ರಪ್ಪ ಸ್ಕ್ಯೂಫ್ಲೇಷನ್? ಕೆಲವು ಸರಕುಗಳ ಹಣದುಬ್ಬರ ಅಂತಂದ್ರೆ ಏನು? ಯಾವ್ದಕ್ಕೆ ಸ್ಕ್ಯೂಫ್ಲೇಷನ್ ಅಂತೇಳಿ ಕರೀತಾರೆ ಅಂತ ಕೇಳಿದ್ರ ನೋಡ್ರಿ, ಆ ಕೇವಲ ಆಹಾರ ಸಂಬಂಧಿಸಿದ ಓನ್ಲಿ ಫುಡ್ಸ್ ರಿಲೇಟೆಡ್ ಆಗಿರುವಂತ ಗೂಡ್ಸ್ ಗಳಿಗೆ ಏನಾಗಬೇಕು, ಅದರ ಬೆಲೆಯಲ್ಲಿ ಏರಿಕೆ ಆಗ್ತಿರ್ಬೇಕು. ಕೇವಲ ಆಹಾರ ಸಂಬಂಧಿಸಿದ ಕೇವಲ ಆಹಾರ ಸಂಬಂಧಿತ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆದ್ರೆ ಎಂತ ಸಂಬಂಧ? ಕೇವಲ ಆಹಾರ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಏನಾಗ್ತಿರ್ಬೇಕು? ಸತತವಾಗಿ ಹೆಚ್ಚಳ ಆಗ್ತಿರ್ಬೇಕು. ಸತತವಾಗಿ ಹೆಚ್ಚಳ ಆಗುವಂತಿದ್ರೆ, ಕೇವಲ ಆಹಾರ ಸಂಬಂಧಿತ ಸರಕುಗಳ ಬೆಲೆಯಲ್ಲಿ ಸತತವಾಗಿ ಹೆಚ್ಚಳ ಆಗುವಂತಿದ್ರೆ ಅದನ್ನೇ ಏನಂತ ಕರೀತಾರೆ? ಕೆಲವು ಸರಕುಗಳ ಹಣದುಬ್ಬರ ಅಥವಾ ಸ್ಕ್ಯೂಫ್ಲೇಷನ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಕೆಲವು ಸರಕುಗಳ ಹಣದುಬ್ಬರ ಯಾವಾಗ ಸಂಭವಿಸಿದ್ರಿ ಅಂತ ಕೇಳಿದ್ರ, ಈ ಕೆಲವು ಸರಕುಗಳ ಹಣದುಬ್ಬರ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಭವಿಸಿದ್ದು 2010 ನಲ್ಲಿ ನಮ್ಮ ಭಾರತದಲ್ಲಿ ಸಂಭವಿಸ್ತದ್ರಿ. ಎಲ್ಲಿ ಸಂಭವಿಸ್ತದ? ಭಾರತದಲ್ಲಿ ಏನಂತಂದ್ರ ಸಂಭವಿಸ್ತದ. ಸರ್ ಯಾಕ್ರಿ ರೀಸನ್ ಏನದ ರೀ ಭಾರತದಲ್ಲಿ ಸಂಭವಿಸಾಗ ಅಂತ ಕೇಳಿದ್ರ, ಆ ಅವಧಿಯಲ್ಲಿ ಏನಂತಂದ್ರ 2010ರಲ್ಲಿ ಫ್ಲಡ್ ಆಗ್ತದಂತೀರಿ. ಓಕೆ ಅಂತಂದ್ರ ದೊಡ್ಡ ಮಟ್ಟದಲ್ಲಿ ಏನಂತ ಪ್ರವಾಹ ಬಂದ್ ಏನಂತಂದ್ರ ನಮ್ಮ ದೇಶದಲ್ಲಿ ಏನಂತಂದ್ರೆ ಬೆಳೆಗಳು ನಾಶ ಆಗ್ತದಂತೆ. ಸೊ ಆ ಅವಧಿಯಲ್ಲಿ ಏನಂತಂದ್ರ ಸ್ಕ್ಯೂಫ್ಲೇಷನ್ ಸಂಭವಿಸ್ತದ. ನೋಡ್ರಿ, ನೀವು ಯೂಶಲಿ ಸ್ವಲ್ಪ ಥಿಂಕ್ ಮಾಡ್ರಿ, ಒಂದ್ 4-5 ದಿನ ಕಂಟಿನ್ಯೂ ಮಳೆ ಆದಾಗ ಏನಂತಂದ್ರೆ ಕಾಯಿ ಪಲ್ಯ ತರಕಾರಿ ರೇಟ್ ಹೆಂಗಾಗಿರ್ತದ? ಓಕೆ, ಅದನ್ನ ಕೇಳಿ ಏನಂತಂದ್ರೆ ಅಂಗಿ ಹರಿದು ಹೋಗ್ಬೇಕು, ಅಷ್ಟೇನಂತಂದ್ರೆ ಕಾಸ್ಟ್ಲಿ ಆಗ್ತವೆ. ಸೊ ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರ ಮಳೆಗಾಲದಲ್ಲಿ ಏನಂತಂದ್ರೆ ಕಾಯಿ ಪಲ್ಯ ರೇಟ್ ಜಾಸ್ತಿ ಆಗ್ಬಿಡ್ತದೆ. ಯಾಕಂತಂದ್ರೆ ಸಪ್ಲೈ ಒಂದಿರಂಗಿಲ್ಲ, ಪ್ಲಸ್ ಏನಂತಂದ್ರೆ ಮಳೆಯಿಂದ ಏನಂತಂದ್ರೆ ಎಲ್ಲ ತರಕಾರಿ ಏನಾಗ್ತವೆ? ಕೊಳತು ಹೋಗ್ತವೆ. ಕೊಳತಾಗಿ ಹೋಗೋದ್ರಿಂದ ಏನಂತಂದ್ರೆ ಸಪ್ಲೈ ಕಡಿಮೆ ಇರ್ತದ. ಸಪ್ಲೈ ಕಡಿಮೆ ಇದ್ದು ಡಿಮಾಂಡ್ ಜಾಸ್ತಿ ಇದ್ರ ಆಟೋಮೆಟಿಕ್ ಆಗಿ ಏನಾಗ್ತದ? ರೇಟ್ ಏನಂತಂದ್ರ ಅದರ ಪ್ರೈಸ್ ಅಲ್ಲಿ ಏನಾಗ್ತದ? ಇನ್ಕ್ರೀಸ್ ಆಗ್ತದ. ಓಕೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಏನಂತಂದ್ರೆ ಹಣದುಬ್ಬರ ಇಳಿಕೆ ಅಂತೇಳಿ ಬರುತ್ತೆ ಇನ್ನೊಂದು ಕಾನ್ಸೆಪ್ಟ್. ಇದು ಕೂಡ UPSC ಅಲ್ಲಿ ಕೇಳಿದ ಕಾನ್ಸೆಪ್ಟ್. ಇದು ಕೂಡ ಹಣದುಬ್ಬರ ಇಳಿಕೆ. ಇಂಗ್ಲಿಷ್ ಒಳಗೆ ಹೇಳ್ತೀವಿ ಇದಕ್ಕೆ ಡಿಸ್ಇನ್ಫ್ಲೇಷನ್ ಅಂತ ಕರೀತಾರೆ. ಯಾವ ಇನ್ಫ್ಲೇಷನ್? ಡಿಸ್ಇನ್ಫ್ಲೇಷನ್ ಅಂತ ಕರೀತಾರೆ. ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ ಇದಕ್ಕೆ. ಯಾವ ಇನ್ಫ್ಲೇಷನ್? ಡಿಸ್ಇನ್ಫ್ಲೇಷನ್ ಅಂತ ಕರೀತಾರೆ. ಹಾಗಾದ್ರೆ ಡಿಸ್ಇನ್ಫ್ಲೇಷನ್ ಅಂತಂದ್ರೆ ಏನ್ರಿ? ಯಾವ್ದಕ್ಕೆ ಡಿಸ್ಇನ್ಫ್ಲೇಷನ್ ಅಂತೇಳಿ ಕರೀತಾರೆ ಅಂತ ಕೇಳಿದ್ರ ನೋಡ್ರಿ, ಇನ್ಫ್ಲೇಷನ್ ಅಂತಂದ್ರ ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರ, ಯಾವ ಆರ್ಥಿಕ? ಹಿಂದಿನ ಆರ್ಥಿಕ ವರ್ಷದಲ್ಲಿ ಏನಂತಂದ್ರ ಒಂದು 10% ಇನ್ಫ್ಲೇಷನ್ ಅದ ಅಂತ ತಿಳ್ಕೊಳ್ರಿ. ಹಿಂದಿನ ಆರ್ಥಿಕ ವರ್ಷದಲ್ಲಿ 10% ಇನ್ಫ್ಲೇಷನ್ ಅದ ಅಂತ ತಿಳ್ಕೊಳ್ರಿ. ಈ ಆರ್ಥಿಕ ವರ್ಷದಲ್ಲಿ ಎಷ್ಟಾದಪ್ಪ? ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಇನ್ಫ್ಲೇಷನ್ ಎಷ್ಟು? 6% ಅದ ಅಂತ ತಿಳ್ಕೊ. ಕಂಪೇರ್ ಟು ಲಾಸ್ಟ್ ಎಕನಾಮಿಕ್ ಇಯರ್ ಎಷ್ಟು ಕಡಿಮೆ ಆದಾಗ ಇಲ್ಲಿ 4% ಏನಂದ್ರೆ ಇನ್ಫ್ಲೇಷನ್ ಕಡಿಮೆ ಆದಂಗಾಯ್ತು. ಈ 4% ಏನಪ್ಪಾ ಅಂತಂದ್ರೆ ಡಿಸ್ಇನ್ಫ್ಲೇಷನ್ ಅಂತ ಕರೀತಾರೆ. ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ, ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಏನಾಗ್ತಿರ್ಬೇಕು? ಹೆಚ್ಚಳ ಆಗುವಂತಿದ್ರೆ ಅದನ್ನ ಏನಂತ ಕರೀತೀವಿ? ಕಡಿಮೆ ಆಗುವಂತಿದ್ರೆ. ಹೆಚ್ಚಾದ್ರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗತ್ತದ ಅದರ ಮೇಲೆ ಏನಂತಂದ್ರೆ ಏನು ರನ್ನಿಂಗ್ ಇನ್ಫ್ಲೇಷನ್ ಆಯ್ತು, ಕ್ರಿಪಿಂಗ್ ಇತ್ತು, ಏನು ವಾಕಿಂಗ್ ಅದನೋ, ಏನು ಹೈಪರ್ ಇನ್ಫ್ಲೇಷನ್ ಅದ ಅಂತ ಹೇಳಿ ಹೇಳ್ತಾರೆ ಹೆಚ್ಚಾದ್ರೆ. ಇನ್ನು ಕಡಿಮೆ ಆದ್ರೆ ಏನಂತಂದ್ರೆ ಡಿಸ್ಇನ್ಫ್ಲೇಷನ್. ಎಷ್ಟು ಕಡಿಮೆ ಆಯ್ತು ಅಷ್ಟು ಡಿಸ್ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಪ್ರತಿ ಏನಂತಂದ್ರೆ ಹಿಂದಿನ ಆರ್ಥಿಕ ವರ್ಷಕ್ಕೆ ಏನಂದ್ರೆ ಕೌಂಟ್ ಮಾಡ್ತಾರೆ. ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಏನಾಗ್ತಿರ್ಬೇಕ್ರಿ?
ಹೆಚ್ಚಳ ಆಗ್ತಿದ್ರೆ ಅದನ್ನ ಏನಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಕಡಿಮೆ ಆದ್ರೆ ಏನಂತಂದ್ರೆ ಡಿಸ್ಇನ್ಫ್ಲೇಷನ್ ಅಷ್ಟೇ ರೀ, ಮತ್ತೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರ ಹಣ ಇಲ್ಲಿ ಏನಂತಂದ್ರೆ ಫಿಲಿಪ್ಸ್ ರೇಖೆ ಅಂತೇಳಿ ಬರುತ್ತೆ ರೀ, ಒಂದು ಫಿಲಿಪ್ಸ್ ಕರ್ ಅಂತ ಕರಿತೀವಿ. ಇದಕ್ಕ ಯಾವ ರೇಖೆ? ಫಿಲಿಪ್ಸ್ ರೇಖೆ ಅಂತೇಳಿ ಕರಿತೀವಿ. ಹಣದುಬ್ಬರದ ಮತ್ತು ನಿರುದ್ಯೋಗದ ನಡುವಿನ ಸಂಬಂಧವನ್ನು ತಿಳಿಸಿಕೊಳ್ಳುವಂತ ರೇಖೆಯಾಗಿದೆ ರೀ ಫಿಲಿಪ್ಸ್ ರೇಖೆ. ಫಿಲಿಪ್ಸ್ ಕರ್ ಅಂತ ಕರಿತೀವಿ. ಯಾವ ಕರ್? ಫಿಲಿಪ್ಸ್ ಕರ್. ಅನಾಹುತ ಆಗಿತ್ತು ನೋಡ್ರಿ, ಕರ್ ಎಷ್ಟು ಚಂದ ತೆಗೆದಾರ ನೋಡ್ರಿ ಮೇಡಮ್ ಅವರು. ಫಿಲಿಪ್ಸ್ ಕರ್ ಅಂತ ಕರಿತೀವಿ ಇದಕ್ಕೆ. ಯಾವ ಕರ್? ಫಿಲಿಪ್ಸ್ ಕರ್. ಯಾವ್ದಕ್ಕೆ ಸಂಬಂಧಪಟ್ಟಿದ್ರಿಪ್ಪ ಫಿಲಿಪ್ಸ್ ಕರ್ ಅಂತ ಕೇಳಿದ್ರ ನೋಡ್ರಿ, ಎಸ್, ಇದು ಫಿಲಿಪ್ಸ್ ರೇಖೆ ಆಗಿದೆ. ಈ ಫಿಲಿಪ್ಸ್ ರೇಖೆ ಯಾವುದರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತ ಕೇಳಿದ್ರ ಹಣದುಬ್ಬರ ಮತ್ತು ನಿರುದ್ಯೋಗ. ಓಕೆ, ಇಲ್ಲಿ ಏನಂತಂದ್ರೆ ವಾಯ್ ಕರ್, ಇದು ಯಾವ ಕರ್? ಎಕ್ಸ್ ಕರ್. ವಾಯ್ ಕರ್ ಇದರ ಬಗ್ಗೆ ಹೇಳ್ತಿತ್ತು ಅಂತಾರೆ ಹಣದುಬ್ಬರದ ದರದ ಬಗ್ಗೆ ಹೇಳುತ್ತೆ. ಇದು ವಾಯ್ ಕರ್ ಇದರ ಬಗ್ಗೆ ಹೇಳುತ್ತೆ ಹಣದುಬ್ಬರದ ದರದ ಬಗ್ಗೆ ಹೇಳಿದ್ರ, ಎಕ್ಸ್ ಕರ್ ಏನಂತಂದ್ರೆ ನಿರುದ್ಯೋಗದ ದರದ ಬಗ್ಗೆ ತಿಳಿಸ್ಕೊಡುತ್ತೆ. ಓಕೆ, ಹಣದುಬ್ಬರದ ಏನಂತಂದ್ರ ಹಣದುಬ್ಬರ ದರದ ಬಗ್ಗೆ ತಿಳಿಸೋದು ವಾಯ್ ಕರ್. ಎಕ್ಸ್ ಕರ್ ಏನಂತಂದ್ರೆ ನಿರುದ್ಯೋಗದ ದರದ ನಡುವೆ ತಿಳಿಸ್ಕೊಡುತ್ತೆ. ಒಂದ್ಸಲ ಏನಂತಂದ್ರೆ ಈ ಕರ್ ನೋಡ್ರಿ ನಿಮ್ ನೋಡಿದ್ರೆ ಏನ್ ಅನಿಸ್ತಿತ್ತು? ಸ್ವಲ್ಪ ಏನಂತಂದ್ರೆ ಒಂದು 2 ಸೆಕೆಂಡ್ ಅದಕ್ಕೆ ಥಿಂಕ್ ಮಾಡಿ ನೋಡೋಣ, ಏನಿರಬಹುದು ಇದು, ಯಾಕೆ ಮ್ಯಾಲಿಂದ ಬಂದೈತಿ, ಏನೇನಾಗಿತ್ತು ನೋಡಿ. ಸ್ವಲ್ಪ ಮಂದಿ ಏನಂತಂದ್ರೆ ನಾನು 90 ತಗೋತೀನಿ, ಅಲ್ಲಿ ಮಟ್ಟ ನೀವು ನೋಡ್ಕೊಡ್ರಿ. ಓಕೆನಾ? ಗೊತ್ತಾಯ್ತಾ? ನೋಡ್ರಿ, ಇಲ್ಲಿ ವಾಯ್ ಕರ್ ಎದ್ರ ಬಗ್ಗೆ ಹೇಳುತ್ತೆ? ಹಣದುಬ್ಬರ. ಎಕ್ಸ್ ಕರ್ ಹೇಳುತ್ತೆ ನಿರುದ್ಯೋಗದ ದರದ ಬಗ್ಗೆ. ಹಾಗಾದ್ರ ಇಲ್ಲಿ ರೇಖಾಚಿತ್ರದಲ್ಲಿ ತಿಳಿಸಿರೋ ಹಾಗೆ ನೋಡ್ರಿ, 6% ಇನ್ಫ್ಲೇಷನ್ ಇದ್ದಾಗ ಓಕೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? 3% ಮಾತ್ರ ಇದೆ. ಇಲ್ಲಿ ಹಣದುಬ್ಬರ 6ರಷ್ಟಿದ್ದಾಗ ನಿರುದ್ಯೋಗ ಪ್ರಮಾಣ ಎಷ್ಟಿದೆ? 3%. ಇಲ್ಲಿ ಹಣದುಬ್ಬರ 2% ಇದ್ದಾಗ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ? 5%. ಎಷ್ಟಿದೆ? 5% ರೀ. ಇದರ ಅರ್ಥ ಏನಂತಂದ್ರ ಹಣದುಬ್ಬರ ಜಾಸ್ತಿ ಇದ್ದಾಗ ನೋಡ್ರಿ, ಹಣದುಬ್ಬರದ ದರದಲ್ಲಿ ಹೆಚ್ಚಳ ಇದ್ದಾಗ ನಿರುದ್ಯೋಗದ ದರದಲ್ಲಿ ಏನಾಗ್ತದ? ಕಡಿಮೆ ಆಗ್ತದ. ಇನ್ನು ಹಣದುಬ್ಬರದ ದರದಲ್ಲಿ ಕಡಿಮೆ ಇದ್ದಾಗ ನಿರುದ್ಯೋಗದ ದರದಲ್ಲಿ ಏನಾಗ್ತದ? ಹೆಚ್ಚಳ ಆಗ್ತದ. ಅದರ ಇವೆರಡರ ನಡುವೆ ಎಂತ ಸಂಬಂಧ ಇದೆ ಅಂತ ಹೇಳಿ ಕೇಳ್ತಾರೆ ನಿಮ್ಗ. ಈ ಫಿಲಿಪ್ಸ್ ರೇಖಾಚಿತ್ರದಲ್ಲಿ ಹಣದುಬ್ಬರ ಮತ್ತು ನಿರುದ್ಯೋಗದ ದರದ ನಡುವಿನ ಪರಸ್ಪರ ಎಂತ ಸಂಬಂಧ ಇದೆ ರೀ ಅಂತಂದ್ರ ಅಪೋಸಿಟ್ ರಿಲೇಷನ್ ಇರುವಂತದ್ದು, ವಿರುದ್ಧವಾಗಿರುವಂತ ಸಂಬಂಧ ಇದೆ ರೀ. ನೋಡ್ರಿ, ಹಣದುಬ್ಬರ ಈ ರೇಖಾಚಿತ್ರದಲ್ಲಿ ಏನಂತಂದ್ರ ಹಣದುಬ್ಬರ ಮತ್ತು ನಿರುದ್ಯೋಗದ ನಡುವೆ ಪರಸ್ಪರ ಎಂತ ಸಂಬಂಧ ಇದೆ? ಪರಸ್ಪರ ವಿರುದ್ಧವಾಗಿರುವ ಪರಸ್ಪರ ಎಂತ ಸಂಬಂಧ? ಪರಸ್ಪರ ವಿರುದ್ಧವಾಗಿರುವ ಸಂಬಂಧ ಇರುವುದನ್ನು ತಿಳಿಸಲಾಗಿದೆ. ಸಂಬಂಧ ಪರಸ್ಪರ ಎಂತ ಸಂಬಂಧ ರೀ? ಪರಸ್ಪರ ವಿರುದ್ಧವಾಗಿರುವ ಸಂಬಂಧ ಇರುವುದನ್ನು ವಿವರಿಸಲಾಗಿದೆ ರೇಖಾಚಿತ್ರದಲ್ಲಿ. ನೋಡ್ರಿ, ಪರಸ್ಪರ ವಿರುದ್ಧವಾಗಿರುವ ಸಂಬಂಧ ಅಂತಂದ್ರೆ ನೋಡ್ರಿ, ಹಣದುಬ್ಬರ ಜಾಸ್ತಿ ಆದ್ರೆ ನಿರುದ್ಯೋಗ ಕಡಿಮೆ ಆದ, ಹಣದುಬ್ಬರ ಕಡಿಮೆ ಆದ್ರೆ ಏನಂತಂದ್ರೆ ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ಯದ ಅಂತ. ಈ ರೇಖಾಚಿತ್ರದಲ್ಲಿ ಮೇಲಿಂದ ಏನಂತಂದ್ರೆ ಫಿಲಿಪ್ಸ್ ರೇಖೆ ಅಂತಂದ್ರೆ ಕೆಳಕ್ಕೆ ಏನಾಗಿದೆ ರೀ? ಇಳಿಮುಖಗೊಂಡಿದೆ, ಇಳಿಕೆ ಯಾಗಿರುವುದನ್ನು ನಾವು ನೋಡ್ತೀವಿ. ನೋಡ್ರಿ, ಫಿಲಿಪ್ಸ್ ರೇಖಾಚಿತ್ರದಲ್ಲಿ ಫಿಲಿಪ್ಸ್ ರೇಖೆಯು ಏನಾಗಿದೆ? ಏರಿಕೆಯಾಗಿದೆ, ಇಳಿಕೆಯಾಗಿದೆ, ಸ್ಥಿರವಾಗಿದೆ ಹೇಳಲು ಸಾಧ್ಯ ಇಲ್ಲ. ಇದೇ ತರ ಏನಂತಂದ್ರೆ ಸಿ ಗ್ರೂಪ್ ಅಲ್ಲಿ ಅಂತಂದ್ರೆ ಡಿಮಾಂಡ್ ಕರ್ ಮೇಲೆ ಕ್ವಶನ್ ಕೇಳಿದ. ಸೊ ಅದಕ್ಕೆ ಏನಂತಂದ್ರೆ ಇಷ್ಟೇ ಕೇಳ್ತಾರ, ಜಾಸ್ತಿ ಏನಂತಂದ್ರ ಡೆಪ್ತ್ ಆಗಿ ಕೇಳಂಗಿಲ್ಲ. ಏನ್ರಿ ಇದರ ವಿಷಯ ಏನಪ್ಪಾ, ಇದನ್ನ ಪರಿಚಯ ಮಾಡಿದವರು ಯಾರು ಎಲ್ಲ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ, ಈ ಫಿಲಿಪ್ಸ್ ರೇಖೆಯನ್ನು 1950ರಲ್ಲಿ ಮೊಟ್ಟ ಮೊದಲ ಬಾರಿಗೆ 1950ರಲ್ಲಿ ಮೊದಲ ಬಾರಿಗೆ ಅಮೆರಿಕ ದೇಶದ ಅರ್ಥಶಾಸ್ತ್ರಜ್ಞರಾಗಿರುವಂತ, ಯಾವ ದೇಶದ? ಅಮೆರಿಕ ದೇಶದ ಅರ್ಥಶಾಸ್ತ್ರಜ್ಞರಾಗಿರುವ ಅಮೆರಿಕ ದೇಶದ ಎಂತ ಶಾಸ್ತ್ರ? ಅರ್ಥಶಾಸ್ತ್ರಜ್ಞರಾಗಿರುವ ಅಮೆರಿಕ ದೇಶದ ಅರ್ಥಶಾಸ್ತ್ರಜ್ಞರಾಗಿರುವ ಯಾರಪ್ಪ ಅಂತ ಕೇಳಿದ್ರ A.W. ಫಿಲಿಪ್ಸ್ ಅವರು. A.W. ಫಿಲಿಪ್ಸ್ ಅವರು. ಯಾವ ಫಿಲಿಪ್ಸ್? A.W. ಫಿಲಿಪ್ಸ್ ಅವರು
ಈ ರೇಖಾಚಿತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಮೆರಿಕ ದೇಶದ ಅರ್ಥಶಾಸ್ತ್ರಜ್ಞರಾಗಿರುವಂತಹ A.W. ಫಿಲಿಪ್ಸ್ ಅವರು ಈ ಫಿಲಿಪ್ಸ್ ರೇಖಾಚಿತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಷ್ಟರಲ್ಲಿ ಅಭಿವೃದ್ಧಿಪಡಿಸಿದ್ರು ಅಂತಂದ್ರೆ 1950 ಅಭಿವೃದ್ಧಿಪಡಿಸಿದ್ದಾರೆ. ಇದು ಯಾವುದರ ಬಗ್ಗೆ ತಿಳಿಸಿಕೊಡುತ್ತೆ ಅಂತಂದ್ರೆ ಹಣದುಬ್ಬರ ಮತ್ತು ನಿರುದ್ಯೋಗದ ದರದ ನಡುವಿನ ಸಂಬಂಧ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಎಷ್ಟು ಹಣದುಬ್ಬರ ಮತ್ತು ನಿರುದ್ಯೋಗದ ನಡುವಿನ ಸಂಬಂಧ ಬಗ್ಗೆ ತಿಳಿಸಿಕೊಡುತ್ತೆ. ಬಟ್ ಇದು ಏನಂತಂದ್ರೆ ಬಳಕೆ ಮಾಡೋ ಕಾರ್ಯರೂಪಕ್ಕೆ ಇದನ್ನು ಎಲ್ಲ ಅರ್ಥಶಾಸ್ತ್ರದಲ್ಲಿ ಇದನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ 1958 ಇಂದ ಇದನ್ನು ಬಳಸ್ತಾರೆ. 1958 ಇಂದ ಏನಂತಂದ್ರೆ ಫಿಲಿಪ್ಸ್ ರೇಖೆ ಏನಂತಂದ್ರೆ ಕಾರ್ಯರೂಪಕ್ಕೆ ತರ್ತತೆ. ಓಕೆ, ಇಷ್ಟೇನಂತಂದ್ರೆ ಗೊತ್ತಿರ್ಬೇಕು ನಿಮಗೆ. ಇದೇ ಫಿಲಿಪ್ಸ್ ರೇಖೆ. ಯಾವ ರೇಖೆ? ಫಿಲಿಪ್ಸ್ ರೇಖೆ. ಓಕೆ, ಹಣದುಬ್ಬರ ಜಾಸ್ತಿ, ಇದು ಕಡಿಮೆ, ಇದು ಕಡಿಮೆ ಆದ್ರೆ ಅದು ಜಾಸ್ತಿ. ಫಿಲಿಪ್ಸ್ ರೇಖೆ ಮೇಲಿಂದ ಕೆಳಗೆ ಇಳಿಮುಖ ಆಗಿದೆ ಅಂತೇಳಿ ಈ ರೇಖಾಚಿತ್ರದಲ್ಲಿ ವಿವರಿಸಲಾಗಿದೆ. ಓಕೆ, ಎಷ್ಟು ರೇಖಾಚಿತ್ರಗಳಾದವು? ಈಗ ನಿಮ್ಗೆ 2 ಆದವು. ಒಂದೇದು ಯಾವುದು ಅಂತ ಕೇಳಿದ್ರೆ ಆರ್ಥರ್ ಲ್ಯಾಫರ್ ಕರ್ ಅಂತೇಳಿ ಹೇಳಿದೆ. ಈ ಫಿಲಿಪ್ಸ್ ಕರ್ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾಳೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಕರ್ ಬರುತ್ತೆ. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಬರೋದು ನಿಮಗೆ ಯಾವುದು ಅಂತ ಕೇಳಿದ್ರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಕರ್ ಆದ ನಂತರ ಲಾರೆನ್ಸ್ ಕರ್, ಕುಜಿನಟ್ ಕರ್, ಗಿನಿ ಕರ್ ಅಂತೇಳಿ ಬರ್ತವೆ. ಅವುಗಳ ಬಗ್ಗೆ ಏನಂತಂದ್ರೆ ನೋಡುವ. ರೈಟ್, ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಏನಂತಂದ್ರೆ ಹಣದುಬ್ಬರದ ಪರಿಣಾಮಗಳು. ಏನೇನು ಎಫೆಕ್ಟ್ಸ್ ಇದಾವ್ರಿ? ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ನೋಡ್ರಿ, ಹಣದುಬ್ಬರದ ಎಫೆಕ್ಟ್ಸ್ ಗಳನ್ನು ನೋಡಿದಾಗ ಹಣದುಬ್ಬರದ ಪರಿಣಾಮಗಳು ಏನೇನು ಪರಿಣಾಮ ಆಗ್ತದಪ್ಪ, ಯಾರಿಗ್ಯಾರಿಗೆ ಪರಿಣಾಮ ಆಗ್ತದ ಅಂತಂದ್ರ ಹಣದುಬ್ಬರದ ಪರಿಣಾಮದಿಂದ ಸಾಲ ಕೊಟ್ಟವರಿಗೆ ಏನಾಗ್ತದ? ನಷ್ಟ ಆಗ್ತದ. ಮತ್ತು ಸಾಲವನ್ನು ಪಡೆದುಕೊಳ್ಳುವವರಿಗೆ ಏನಾಗ್ತದ? ಲಾಭ ಆಗ್ತದ. ಸರಿ, ಯಾಕ್ರಿ ಅವ್ರಿಗೆ ನಷ್ಟ, ಇವ್ರಿಗೆ ಯಾಕೆ ಲಾಭ ಆಗ್ತದ್ರಿ? ಸಾಲ ಕೊಟ್ಟವ್ರಿಗೆ ನಷ್ಟ, ಸಾಲ ಪಡೆದುಕೊಂಡವ್ರಿಗೆ ಯಾಕ್ರಿ ಲಾಭ ಆಗ್ತದ ಅಂತಂದ್ರ ಹಣದುಬ್ಬರ ಅಂತಂದ್ರೆ ಎಲ್ರ ಕಡೆ ದುಡ್ಡಿರೋದು ಮತ್ತೇನಂದ್ರೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬೇಕು ಅಂತೇಳಿ ಹೇಳಿದೆ ನಾನು. ಎಲ್ರ ಕಡೆ ದುಡ್ಡಿದ್ದಾಗ ಏನಂತಂದ್ರ ಬಡ್ಡಿಲಿ ಯಾರು ಸಾಲ ತಗೊಳ್ತೀರೇನೋ, ಈಗ ನಿಮಗೆ ಏನಂತಂದ್ರೆ ನಾನು ಏನಂತಂದ್ರೆ ಒಂದು 10,000 ರೂಪಾಯಿ ಏನಂತಂದ್ರೆ 10 ಕೋಟಿ ರೂಪಾಯಿ ಅದಂತ ಕೊಡ್ರಿ. ನಿಮ್ ಕಡೆ 10 ಕೋಟಿ ರೂಪಾಯಿ ಅದ, ನೀವು ಕೋಟ್ಯಾಧೀಶರಾದ್ರಿ, ಮತ್ತೆ 1 ಕೋಟಿ ಸಾಲ ಕೊಡ್ತೀನಿ ತಗೊಳ್ತೀನ 3 ಬಡ್ಡಿ ದರದಂತೆ. ಯಾವನಿಗೆ ಬೇಕು ನಿನ್ ಸಾಲ ಅಂತೀರಿ ನೀವು? ಮಾಸ್ತರ, ಯಾವನಿಗೆ ಬೇಕು ನಿನ್ ಸಾಲ ಅಂತೀರಿ ನೀವು? ಸೊ ಅದಕ್ಕೆ ಯೂಸಲಿ ಹಂಗೆ ಬರ್ತೈತಿ ಮಾತ್ರ. ಯಾಕಂದ್ರೆ ನಮಗೆ ನಮ್ಮ ಕಡೆನೇ ದುಡ್ಡಿದ್ದಾಗ ನಾವ್ಯಾಕೆ ಸಾಲ ತಗೊಳ್ತೀವ್ರಿ? ಅವಾಗ ನಾ ಅಂತೀನಿ, ಒಂದು ಆಫರ್ ಕೊಡ್ತೀನಿ, ನೋಡ್ರಪ್ಪ, ರೇಟ್ ಆಫ್ ಇಂಟ್ರೆಸ್ಟ್ ಒಡ್ಡೆ ಇಲ್ಲ ನಮ್ಮ ಕಡೆ, ಕಡಿಮೆ ಇದೆ ಬಹಳಷ್ಟು, ಫ್ರೀ ಆಗಿ ತೊಗೊಂಡು ಹೋಗ್ರಿ ಅಂತ ಸಾಲ, ಆರಾಮ್ ಸಾಲ ತಗೊಳ್ರಿ, ನೀವು ಮನಸ್ಸಿಗೆ ಬಂದಾಗ ಹೊಳ್ಳಿ ಕೊಡ್ರಿ ಅಂತೇಳಿ ಅಂದ್ರ ನೀನು 10 ಕೋಟಿಯಲ್ಲಿ ನಿನ್ನ ಕಡೆ 100 ಕೋಟಿ ಇದ್ರೆ ಓಡಿ ಬರ್ತೀಯ ನನ್ನ ಕಡೆ ತಗೊಳಕ. ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಒಟ್ಟೆ ಇಲ್ಲ. ಅವಾಗ ಏನಾಗ್ತದ, ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ, ಬಡ್ಡಿ ದರ ಇರ್ಲಿಲ್ಲ ಅಂತಂದ್ರ ನನಗೆ ನಾ ಸಾಲ ಕೊಡೋನ್ ಇರ್ತೀನಲ್ಲ, ನನಗೇನಂತಂದ್ರ ನನ್ನ ಕಡೆ ರೊಕ್ಕ ಇರಂಗಿಲ್ಲ. ಯಾರು ನೀವು ಸಾಲ ಪಡ್ಕೊಳ್ತಿರ್ತೀರಲ್ಲ, ನಿಮ್ಗೆ ಏನಂತಂದ್ರ ನೀವೇನ್ ಮಾಡ್ತೀರಿ, ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಸಿಗ್ಲಿಲ್ಲ ಅಂತಂದ್ರ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಕೊಡಂಗಿಲ್ಲಲ್ಲ, ಅದಕ್ಕೆ ನನಗೆ ಲಾಸ್ ಆಗ್ತದ, ನಿಮಗೆ ಪ್ರಾಫಿಟ್ ಆಗ್ತದ. ಇದೇ ಏನಂತಂದ್ರ ಹಣದುಬ್ಬರದ ಪರಿಣಾಮದಿಂದ ಸಾಲ ಕೊಟ್ಟವರಿಗೆ ನಷ್ಟವಾಗುತ್ತದೆ, ಸಾಲ ಪಡೆದುಕೊಂಡವರಿಗೆ ಲಾಭ ಆಗ್ತದ. ಹಾಗಂತೇಳಿ ಮತ್ತೆ ಕಾಲ್ ಮಾಡ್ಕೊತ ಮಾಸ್ತರ್ ಕೊಡು ಒಂದು 10 ಕೊಡು ಒಂದು 50 ಕೋಟಿ ಅಂದಿ ಮತ್ತೆ ಇಲ್ಲ. ರೈಟ್, ನೆಕ್ಸ್ಟ್ ಏನಂತಂದ್ರೆ ನಿರುದ್ಯೋಗದ ಪ್ರಮಾಣ ಏನಾಗ್ತದ? ಹೆಚ್ಚಾಗ್ತದ. ನಿರುದ್ಯೋಗದ ಪ್ರಮಾಣ ತಾತ್ಕಾಲಿಕವಾಗಿ ಹೆಚ್ಚಾಗ್ತದ್ರಿ. ಓಕೆ, ತಾತ್ಕಾಲಿಕವಾಗಿನೇ ಹೆಚ್ಚಾಗ್ತದ. ಯಾಕಂತಂದ್ರೆ ನೋಡ್ರಿ, ಈಗ ನಾನು ಕೇಳ್ತೀನಿ, ಬರ್ತೀವನೋ ಕೆಲ್ಸಕ್ಕೆ ಬರ್ತೀಯನೋ ಮಂಜು ಅಂತ ಕೇಳ್ತೀನಿ ನಾನು. ಮಂಜಾಗ ಬರ್ತೀವನೋ ಅಂತಂದ್ರ ಅವಾಗ ಏನ್ ಮಾಡ್ತಾನ, ಬಾಯಿಗೆ ಹೆಂಗ್ ಮಾತು ಬರ್ತಾವ, ಏನೋ ಮಾಸ್ತರ್ ಏನಂದ್ರೆ ನಾನು ಕೆಲಸ ಮಾಡ್ಬೇಕಾ, ನಾ ಏನೋ ನನ್ನ ಕಿಮ್ಮತ್ ಏನಂತೀರಿ ನೀವು? ಯಾಕಂದ್ರೆ ರೊಕ್ಕ ಭಾಳ ಇಷ್ಟ ಇರ್ತಿತ್ತಲ್ರಿ. ರೊಕ್ಕ ಇದ್ರೆ ಏನಂತಂದ್ರೆ ನಾವು ಕೆಲಸ ಯಾಕೆ ಮಾಡ್ತಿದ್ವಿ? ಈಗ ಏನಂತಂದ್ರ ನನ್ನ ಕಡೆ ನೀವು ಒಂದು ಕೋಟ್ಯಾನಗಟ್ಲೆ ರೊಕ್ಕ ಇದ್ರೆ ನಾ ಯಾಕೆ ಇಲ್ಲಿ ಬಂದು ಏನಂತಂದ್ರೆ ನಿಮ್ಮ ಮುಂದೆ ಕಣ್ತು ಕೆಂಪು ಮಾಡ್ಕೊಂಡು ಆರಾಮಿರ್ಲಿಲ್ಲ ಅಂದ್ರೆ ಪಾಠ ಯಾಕೆ ಮಾಡ್ತಿದ್ದೆ ನಾನು? ಸೊ ಅದಕ್ಕೆ ಏನಂದ್ರೆ ಇನ್ಫ್ಲೇಷನ್ ಇದ್ರೆ ಕೂಡ ಯಾರು ಕೆಲ್ಸಕ್ಕೆ ಮಾಡಂಗೆ ಬಯಸಂಗಿಲ್ರಿ. ಈಗ ನೀವು ಕೂಡ ಏನಂತಂದ್ರೆ ನಿಮ್ಗೂ ಕೂಡ ಏನಂದ್ರೆ ಕೋಟ್ಯಾನಗಟ್ಟಲೆ ದುಡ್ಡು ಕೊಟ್ಬಿಟ್ರ ಯಾರು ಏನಂದ್ರೆ ಅಷ್ಟೊಂದು ಕಷ್ಟಪಟ್ಟೆ ಅಂದ್ರೆ ಕಲಿತಿರ್ಲಿಲ್ಲ, ಯಾರು ಕಲಿಸ್ತಿರ್ಲಿಲ್ಲ, ಯಾರು ಹೊಲದಾಗ ಕೆಲಸ ಮಾಡ್ತಿರ್ಲಿಲ್ಲ, ಮತ್ತೆ ಯಾರು ಏನಂದ್ರೆ ರೈತರು ಅನಿಸ್ಕೊಳ್ತಿರ್ಲಿಲ್ಲ, ಯಾವ ಏನೇ ಕೆಲಸ ಆಗ್ತಿರ್ಲಿಲ್ಲ, ಪ್ರಗತಿನೇ ಆಗ್ತಿರ್ಲಿಲ್ಲ. ಪ್ರಗತಿನೇ ಆಗ್ಲಿಲ್ಲ, ಉತ್ಪಾದನೆ ಆಗ್ಲಿಲ್ಲ ಅಂದ್ರೆ ತಿನ್ನಾಗಿಲ್ಲಿಂತ ತೊಗೊಂಡು ಬರ್ತಿರೋ ವಸ್ತುಗಳೇ ಇರ್ತಿರ್ಲಿಲ್ಲ. ಓಕೆ, ಎಲ್ಲರೂ ಡಿಮಾಂಡ್ ಸಲ್ಲಿಸೋರು ಪ್ರಾಡಕ್ಟ್ಗಳಿಗೆ, ಬಟ್ ಏನಂದ್ರೆ ಪ್ರೊಡಕ್ಷನ್ ಮಾಡೋರೇ ಇಲ್ಲ ಅಂತಂದ್ರೆ ಇನ್ಫ್ಲೇಷನ್ ಆಗ್ತದ, ಆರ್ಥಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದ. ಸೊ ನೆಕ್ಸ್ಟ್ ಏನಂತಂದ್ರೆ ನಿರುದ್ಯೋಗ. ಅವಾಗ ಏನಂತೀನಿ, ನೋಡಪ್ಪ ಮಂಜು, ನಿನ್ ಕಡೆ ನೋಡ್ ರೊಕ್ಕ ಇದೆ, ಇಲ್ಲಂತ ಯಾರು ಅನ್ನತಿಲ್ಲ, ಬಟ್ ನೀ ಏನ್ ಮಾಡು ಗೊತ್ತಾ, ನಿನ್ ಕೂಲಿ ದರ ಏನಂತಂದ್ರ ಪರ್ ಡೇ ಏನಂತಂದ್ರ 500 ರೂಪಾಯಿ ಕೊಡ್ತಾರಲ್ಲ, ನಾನು ನಿನಗೆ 800 ರೂಪಾಯಿ ಕೊಡ್ತೀನಪ್ಪ, ಮಧ್ಯಾಹ್ನ ಬಿರಿಯಾನಿ ಕೊಡ್ತೀನಿ, ರಾತ್ರಿ ನೈಟಿ ಕೊಡಿಸ್ತೀನಿ ಹಾಕೊಳಕ ಅಂತಂದೆ ನಾನು. ನೈಟಿ ಅಂತಂದ್ರೆ ಅದು. ಓಕೆ, ಅವಾಗ ಏನಂತಂದ್ರೆ ಮಂಜು ಏನು ಮಾಡ್ತಾನ, ಓಡಿ ಬರ್ತಾನೆ. ಯಾಕಂತಂದ್ರೆ ಅವ್ನ ಕಡೆ ಎಷ್ಟು ದುಡ್ಡಿದ್ರು ಕೂಡ ಏನಂತಂದ್ರೆ ಅವ್ನ ಏನಂತಂದ್ರೆ ಕೆಲ್ಸಕ್ಕೆ ಬರ್ತಾನೆ. ಅದಕ್ಕೆ ಏನಂತಂದ್ರೆ ಹಣದುಬ್ಬರದ ಪರಿಣಾಮದಿಂದ
ಏನಾಗ್ತದ, ಕೂಲಿಯ ದರದಲ್ಲಿ ಏನಾಗ್ತದ, ಹೆಚ್ಚಳ ಆಗ್ತದೆ. ಇಲ್ಲಿ ನೋಡಿ, ಕೂಲಿ ದರದಲ್ಲಿ ಹೆಚ್ಚಳ ಆಗ್ತದ. ನೆಕ್ಸ್ಟ್ ಏನಂತಂದ್ರ ನಿರುದ್ಯೋಗದ ಪ್ರಮಾಣ ಏನಾಗ್ತದ, ಹೆಚ್ಚಾಗ್ತದ. ನಿರುದ್ಯೋಗದ ಪ್ರಮಾಣ ಹೆಂಗೆ ಹೆಚ್ಚೈತಿ ಹೇಳ್ರಿ? ನಿರುದ್ಯೋಗದ ಪ್ರಮಾಣ ಅಂದ್ರೆ ಎಲ್ಲರ ಕಡೆ ದುಡ್ಡಿದ್ದಾಗ ಯಾರು ಕೆಲಸ ಮಾಡಕ್ ಬಯಸಂಗಿಲ್ಲ, ಅವಾಗ ಆಟೋಮೆಟಿಕ್ ಆಗಿ ಇನ್ಫ್ಲೇಷನ್ ಅದ. ನಿನ್ ಕಡೆ ಎಷ್ಟು ಕೋಟ್ಯಾನ್ ಗಟ್ಲೆ ಇರ್ಲಿ ರೀ, ನೀ ಏನಂತಂದ್ರ ದೊಡ್ಡ ಏನಂತಂದ್ರ ಬಂಗಾರದ ಏನಂತಂದ್ರ ನೀನ್ ರೊಕ್ಕದ ಏನಂತಂದ್ರ ಬಂಗಾರದ ರೊಕ್ಕ ಮಾಡಿಸ್ಕೊಂಡು ಅದ್ರ ಮೇಲೆ ಮಕ್ಕೋ. ನೀ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನ್ ನಿರುದ್ಯೋಗಿನೇ. ನೀನು ಒಪ್ಕೋತಿರಿಲ್ಲ? ಎಷ್ಟೇ ಸಾಹುಕಾರ ಇರು, ಏನೇ ಇರು, ನೀವು ಒಟ್ಟೆ ಏನೇ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನೀನ್ ನಿರುದ್ಯೋಗಿ. ನಾನು ಹೇಳ್ತಿಲ್ಲ, ಎಕನಾಮಿಕ್ಸ್ ಪ್ರಕಾರ ಹೇಳ್ತಾರೆ ಅದನ್ನ. ಎಷ್ಟೇ ರೊಕ್ಕ ಇರ್ಲಿ, ಎಷ್ಟೇ ಆಸ್ತಿ ಅಂತಸ್ತಿದ್ರು, ನೀನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನ್ ನಿರುದ್ಯೋಗಿನೇ ಅಷ್ಟೇ. ಓಕೆ, ನಾ ಸಾಹುಕಾರ ಇದ್ದೀನಿ ಹಂಗ ಹಿಂಗ್ ಬಿಲ್ಡ್ ಅಪ್ ಕೊಟ್ರೆ ನಿರುದ್ಯೋಗಿನೇ ಅಂತೇಳಿ ಕೌಂಟ್ ಮಾಡೋರು ನಾವು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಹೂಡಿಕೆ ಪ್ರಮಾಣ ಏನಾಗ್ತದ್ರಿ? ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಏನಾಗ್ತದ ಇಲ್ಲಿ? ಇನ್ವೆಸ್ಟ್ಮೆಂಟ್ ಏನಂದ್ರೆ ಹೆಚ್ಚಾಗ್ತದ. ಹಣದುಬ್ಬರದ ಪರಿಣಾಮದಿಂದ ಹೂಡಿಕೆ ಏನಾಗ್ತದ್ರಿ? ಹೂಡಿಕೆಯಲ್ಲಿ ಏನಾಗ್ತದ, ಹೆಚ್ಚಳ ಆಗ್ತದ. ಆಟೋಮೆಟಿಕ್ ಆಗಿ ಏನಂತಂದ್ರ ಹಣದುಬ್ಬರದ ಪರಿಣಾಮದಿಂದ ಏನಾಗ್ತದ, ಹೂಡಿಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ. ಯಾಕಂದ್ರ ಎಲ್ಲರ ಕಡೆ ರೊಕ್ಕ ಇರೋದ್ರಿಂದ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಣದುಬ್ಬರದ ಪರಿಣಾಮದಿಂದ ಏನಾಗ್ತದ, ಹೂಡಿಕೆ ಪ್ರಮಾಣ ಏನಾಗ್ತದ, ಹೆಚ್ಚಾಗ್ತದ ಅಂತೇಳಿ ಹೇಳ್ಬಹುದು. ಏನಾಗ್ತದ, ಹೆಚ್ಚಾಗ್ತದ. ಇನ್ನ ವಿನಿಮಯ ಪ್ರಮಾಣ ಏನಾಗ್ತದಪ್ಪ? ವಿನಿಮಯ ಅಂತಂದ್ರೆ ಎಕ್ಸ್ಚೇಂಜ್ ಅಂದ್ರೆ ಕೊಡೋದು ತಗೊಳ್ಳೋದಲ್ಲ. ನಾನು ಹೇಳಿನ ಆಲ್ರೆಡಿ. ಎಕ್ಸ್ಚೇಂಜ್ ಅಂತಂದ್ರೆ ನಾವು ಪ್ರೊಡಕ್ಷನ್ ಮಾಡಿರುವಂತ ಪ್ರಾಡಕ್ಟ್ಗಳನ್ನು ಏನಾದ್ರು ಮಾಡೋದು, ವಿವಿಧ ವ್ಯವಹಾರ ಮಾಧ್ಯಮಗಳ ಮೂಲಕ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವುದು. ಅಮೆಜಾನ್, ಫ್ಲಿಪ್ಕಾರ್ಟ್ ಬಂದವಲ್ಲಿ ಮಾಡರ್ನ್ ಆಗಿ. ಸೊ ಅದೇ ತರ ಏನಂತಂದ್ರೆ ಪ್ರೊಡಕ್ಷನ್ ಆಗಿರುವಂತ ಪ್ರಾಡಕ್ಟ್ಗಳನ್ನು ಏನ್ ಮಾಡೋದು, ಗ್ರಾಹಕರಿಗೆ, ಕನ್ಸ್ಯೂಮರ್ಗಳ ಮನೆ ಬಾಗಿಲಿಗೆ ತಲುಪಿಸೋದನ್ನ ಏನಂತ ಕರೀತಾರೆ, ಎಕ್ಸ್ಚೇಂಜ್ ಅಂತ ಕರೀತಾರೆ. ಏನಂತ ಕರೀತಾರೆ, ವಿನಿಮಯ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ, ವಿನಿಮಯ ಅಂತ ಕರೀತಾರೆ. ಹಾಗಾದ್ರೆ ವಿನಿಮಯ ಪ್ರಮಾಣ ಕಡಿಮೆ ಆಗ್ತದ. ಈಗ ಏನಂತಂದ್ರ, ಯಾಕಂತಂದ್ರ ಈಗ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು ನಿಮ್ಗೆ, ಈಗ ಸಪ್ಲೈನೇ ಇಲ್ರಿ ಮಾರ್ಕೆಟ್ ಒಳಗ. ಈ ವಸ್ತುಗಳಿಗೆ ಏನಂತಂದ್ರ ಬೇಡಿಕೆ ಬಹಳಷ್ಟು ಅದ, ಪೂರೈಕೆ ಇಲ್ಲ ಮಾರುಕಟ್ಟೆಯಲ್ಲಿ. ಪೂರೈಕೆನೇ ಇಲ್ಲದೆ ಸಂದರ್ಭದಲ್ಲಿ, ಹೊಟ್ಟೆ ಪೂರೈಕೆ ಇಲ್ಲ, ಅವಾಗ ಏನಂತಂದ್ರ ವಸ್ತುಗಳ ಬೆಲೆ ಏನಂತಂದ್ರ ಮಾರ್ಕೆಟಿಗೆ ಏನಂತಂದ್ರ ಸಪ್ಲೈ ಇಲ್ಲ, ಅವಾಗ ರೇಟ್ ಜಾಸ್ತಿ ಆಗ್ಯದ. ಅಂತ ಟೈಮಿಗೆ ನಿಮ್ಮ ಮನೆಗೆ ಬಂದು ಪೂರೈಕೆ ಮಾಡ್ಕೊಡ್ತಾರೆ. ಬರ್ರಿ ತಾಜಾ ಉಳ್ಳಾಗಡ್ಡಿ ಅದಾವ್ರಿ, ಟಮಾಟಿ ಅದಾವ್ರಿ, ಬರ್ರಿ ಅಂತ ಮಾರಕ್ ಬರ್ತಾರೆ ಮನೆಗೆ. ಓಕೆ, ಸಪ್ಲೈ ಕಡಿಮೆ ಇದ್ರೆ ಮನೆಗೆ ಬರಂಗಿಲ್ಲ ಅವ್ರು. ಸಪ್ಲೈ ಜಾಸ್ತಿ ಆದಾಗ ಮಾತ್ರ ಏನಾಗ್ತದೆ, ವಿನಿಮಯ ಪ್ರಮಾಣ ಜಾಸ್ತಿ ಆದಾಗ ಮಾತ್ರ ಏನ್ ಮಾಡ್ತಾರೆ, ಮನೆಗೆ ಬಂದ ನಂತರ ಮಾಡ್ತಾರೆ. ಇನ್ನ ಹಣದುಬ್ಬರದ ಪರಿಣಾಮದಿಂದ ರಫ್ತು ಪ್ರಮಾಣ ಏನಾಗ್ತದ, ರಫ್ತು ಪ್ರಮಾಣ ಆಟೋಮೆಟಿಕ್ ಆಗಿ ಏನಾಗ್ತದ, ಕಡಿಮೆ ಆಗ್ತದ. ಯಾಕಂದ್ರೆ ನಮಗೆ ಪ್ರಾಡಕ್ಟ್ ಇಲ್ಲ, ಇನ್ಫ್ಲೇಷನ್ ಆಗ್ಯದ, ನಮಗೆ ವಸ್ತುಗಳು ಇಲ್ಲ, ನಮಗೆ ಇಲ್ಲದೆ ಇರುವ ಟೈಮಲ್ಲಿ ನಾವೇನು ಬೇರೆಯವ್ರಿಗೆ ಮಾರಾಟ ಮಾಡಂಗಿಲ್ಲ. ಸೊ ಎಕ್ಸ್ಪೋರ್ಟ್ ರೇಟ್ ಏನಾಗ್ತದೆ ಇಲ್ಲಿ ಕಡಿಮೆ ಆಗ್ತದ. ಇನ್ನು ಇಂಪೋರ್ಟ್ ಏನಾಗ್ತದಪ್ಪ, ಆಮದು ಪ್ರಮಾಣ ನಮ್ಮ ಕಡೆ ಇಲ್ಲ ಅಂದ ಟೈಮಲ್ಲಿ ಏನಾದ್ರು ಮಾಡ್ತೀವಿ ನಾವು, ರಾ ಮೆಟೀರಿಯಲ್ಸ್ ಆಗಿರ್ಬಹುದು, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಏನು ಮಾಡ್ತೀವಿ, ತಾತ್ಕಾಲಿಕವಾಗಿ ನಾವು ಏನು ಮಾಡ್ತೀವಿ, ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ತೀವಿ. ಓಕೆ, ಹಣದುಬ್ಬರದ ಪರಿಣಾಮದಿಂದ ಆಮದು ಪ್ರಮಾಣದಲ್ಲಿ ಏನಾಗ್ತದ, ತಾತ್ಕಾಲಿಕವಾಗಿ ಏನಾಗ್ತದ, ಹೆಚ್ಚಳ ಆಗ್ತದ. ಹಣದುಬ್ಬರದ ದರದಲ್ಲಿ ಹೆಂಗೆ ಹೆಚ್ಚಳ ಆಗ್ತದ ಅಂತಂದ್ರೆ ತಾತ್ಕಾಲಿಕವಾಗಿ ಹೆಚ್ಚಳ ಆಗ್ತದ ಅಂತೇಳಿ ಹೇಳ್ಬೋದು. ಇದೇ ಏನಂತಂದ್ರೆ ಹಣದುಬ್ಬರ. ಯಾವುದು, ಹಣದುಬ್ಬರದ ಎಫೆಕ್ಟ್ಸ್ಗಳು, ಪರಿಣಾಮಗಳು ಏನೇನಾದವ ಇದನ್ನೇನಂತಂದ್ರೆ ನೋಡಿದೀವಿ. ಓಕೆ, ಇನ್ನು ಏನಪ್ಪ ನೆಕ್ಸ್ಟ್, ಹಣದುಬ್ಬರದ ಮಾಪನ ಯಾವ ತರ ಮೆಜರ್ಸ್ ಮಾಡ್ತಾರೆ, ಮೆಜರ್ಸ್ ಆಫ್ ಇನ್ಫ್ಲೇಷನ್. ನೋಡ್ರಿ, ಇಲ್ಲಿ ಏನಂತಂದ್ರೆ ಹಣದುಬ್ಬರದ ಮಾಪನ. ಹಣದುಬ್ಬರದ ಮಾಪನದಲ್ಲಿ 2 ವಿಧಗಳು ಬರ್ತವೆ. ನೋಡ್ರಿ, ಇಂಪಾರ್ಟೆಂಟ್ ಆಗಿರುವಂತ 2 ಟೈಪ್ಸ್ ಆಫ್ ಇನ್ಫ್ಲೇಷನ್, ಮೆಜರ್ಸ್ ಆಫ್ ಇನ್ಫ್ಲೇಷನ್. ಹಣದುಬ್ಬರದ ಅಳತೆ ಅಥವಾ ಮಾಪನ, ಇಂಗ್ಲಿಷ್ ಒಳಗೆ ಏನಂತಾರೆ ಇದಕ್ಕ ಅಂತ ಕೇಳಿದ್ರ ಮೆಜರ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಮೆಜರ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಅಳತೆ. ಯಾವುದರ ಅಳತೆ, ಹಣದುಬ್ಬರದ ಅಳತೆ ಅಥವಾ ಮಾಪನ ಅಂತ ಕರಿತೀವಿ. ಎಷ್ಟು ಟೈಪ್ಸ್ ಅಲ್ಲಿ ಮಾಪನ ಮಾಡ್ತಾರೆ ಅಂತಂದ್ರೆ ಹಣದುಬ್ಬರವನ್ನು 2 ಟೈಪ್ಸ್ ಅಲ್ಲಿ ಮಾಪನ ಮಾಡ್ತಾರೆ. ಒಂದೇನಿದೆ CPI, ಇನ್ನೊಂದು ಏನಿದ್ರೆ WPI. CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ. ಇನ್ನು WPI ಅಂತಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕ.
ಗ್ರಾಹಕ ಬೆಲೆ ಸೂಚ್ಯಂಕ ಒಂದಿದೆ, ಇನ್ನೊಂದು ಯಾವುದಿದೆ ಅಂತ ಕೇಳಿದ್ರೆ ಸಗಟು ಬೆಲೆ ಸೂಚ್ಯಂಕ. 2 ಟೈಪ್ಸ್ ಅಲ್ಲಿ ಇನ್ಫ್ಲೇಷನ್ ಏನು ಮಾಡ್ತೀವಿ ನಾವು ಮೆಜರ್ ಮಾಡ್ತೀವಿ. ಈ ಪ್ರಸ್ತುತ ನಿಮ್ಗೆ ಕ್ವಶನ್ ಕೇಳ್ತಾರೆ ಆಲ್ರೆಡಿ ಏನಂದ್ರೆ 2019 PSI ಎಕ್ಸಾಮ್ ಅಲ್ಲಿ ಕೇಳಿದ್ರು ನಿಮ್ಗೆ. PSI ಎಕ್ಸಾಮ್ ಆಗ ಏನ್ ಕೇಳಿದ್ರು ಅಂತಂದ್ರ ಪ್ರಸ್ತುತ ಭಾರತದಲ್ಲಿ ಹಣದುಬ್ಬರವನ್ನು ಮಾಪನ ಮಾಡುವಂತ ಮಾನಗಳು ಯಾವ್ಯಾವು? ಒಂದನೇದು ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕೊಟ್ಟಿದ್ದ, ಎರಡನೇ ಸಗಟು ಬೆಲೆ ಸೂಚ್ಯಂಕ, ಮೂರನೇದು ಗ್ರಾಹಕ ಮತ್ತು ಸಗಟು ಬೆಲೆ ಸೂಚ್ಯಂಕ, ನಾಲ್ಕನೇದು ಮೇಲಿನ ಯಾವುದು ಅಲ್ಲ 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 ಅಂತೇಳಿ ಕೊಟ್ಟಿದ್ದ. ಅವಾಗ ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರಿ ಅವನು ಯಾವ್ದಂತಂದ್ರ ಸಗಟು ಬೆಲೆ ಸೂಚ್ಯಂಕ. ಕೀ ಆನ್ಸರ್ ಒಳಗೆ ಯಾವುದು ಮತ್ತೆ ಅದಕ್ಕೆ ಸರಿಯಾದ ಉತ್ತರ ಕೂಡ ಏನಂದ್ರೆ ಸಗಟು ಬೆಲೆ ಸೂಚ್ಯಂಕ ಆಗಿತ್ತು. ಬಟ್ ಅಟ್ ಪ್ರೆಸೆಂಟ್ ಅದೇ ಕ್ವಶನ್ ಕೇಳಿದ್ರೆ ಅದನ್ನು ಹಾಕಬಾರ್ದು. 2019-20 ಎಕನಾಮಿಕ್ ಇಯರ್ ಇಂದ 2019-2020 ಎಕನಾಮಿಕ್ ಇಯರ್ ಇಂದ ನಮ್ಮ ದೇಶದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡ್ಬೇಕಂತಂದ್ರ ಯಾವುದನ್ನು ಬಳಸ್ತಿದ್ದಾರೆ ಅಂತಂದ್ರ CPI ಇಂದ ಬಳಸ್ತಿದ್ದಾರೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಬಳಸ್ತಾ ಇದ್ದಾರೆ. ಯಾಕ್ರಿ ಸರ್ ಅದನ್ನು ಯಾಕೆ ಮೊದಲು ಬಳಸ್ತಿದ್ರು, ಇದನ್ನ ಯಾಕೆ ಬಳಸ್ತಿದ್ದಾರೆ ಅಂತಂದ್ರ ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಜನಸಾಮಾನ್ಯರ ಸೂಚ್ಯಂಕ ಅಂತೇಳಿ ಕರೀತಾರೆ. ಯಾಕಂದ್ರೆ ಜನಸಾಮಾನ್ಯರು ಬಳಸುವಂತ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತಿರ್ಬೇಕು, ಅದು ಕರೆಕ್ಟವಾದ ಮಾನ ಆಗಿದ್ರೆ ಅಳತೆ ಮಾಡಕ್ ಅಂತೇಳಿ ಏನು ತಿಳ್ಕೊಳ್ತಾರೆ. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಬಳಸ್ತಾರೆ ಪ್ರೆಸೆಂಟ್. ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನ್ರಿ ನೋಡ್ರಿ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದ್ರೆ ಏನ್ರಿ, ಯಾವ್ದಕ್ಕಂತಾರ ಅಂತಂದ್ರ ಚಿಲ್ಲರೆ ಸರಕುಗಳ ಏನಂದ್ರೆ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ ಬಳಸ್ತಾರೆ ಇದನ್ನ. ಎಂತ ಸರಕುಗಳ? ಚಿಲ್ಲರೆ ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ. ಚಿಲ್ಲರೆ ಸರಕುಗಳ ಬೆಲೆಯಲ್ಲಿ ಏರಿಕೆ ಆಗ್ಬೇಕು ಮತ್ತು ಇಳಿಕೆ ಆಗ್ತಿರ್ಬೇಕು ಎಂತದರ ಮಾಪನವಾಗಿ ಏನಂತಂದ್ರ ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಳಸ್ತಾರೆ. ಇದನ್ನು ಏನಂತ ಕರೀತಾರೆ? ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಜನಸಾಮಾನ್ಯರ ಸೂಚ್ಯಂಕ ಎನ್ನುವರು. ಯಾವ ಸೂಚ್ಯಂಕ ಅಂತೇಳಿ ಕರೀತಾರೆ? ಜನಸಾಮಾನ್ಯರ ಸೂಚ್ಯಂಕ ಅಂತೇಳಿ ಕರೀತಾರೆ. ಯಾವ್ದನ್ನು ಕರೀತಾರೆ ಅಂತಂದ್ರೆ ಇದನ್ನು ಕರೀತಾರೆ. ನೆಕ್ಸ್ಟ್, ಭಾರತದಲ್ಲಿ ಪ್ರಸ್ತುತ ಹಣದುಬ್ಬರನ್ನು ಅಳತೆ ಮಾಡಲು ಮೂಲ ವರ್ಷ ಯಾವ್ದು ತಗೊಳ್ತಾರೆ? ಮೂಲ ವರ್ಷ ಅಂತಂದ್ರ ಬೇಸ್ ಇಯರ್ ಯಾವ್ದು ತಗೊಳ್ತಾರೆ ಅಂದ್ರೆ 2011-12 ತಗೊಳ್ತಾರೆ. ಸರ್ ಮೂಲ ವರ್ಷ ಅಂತೇಳಿ ಹೇಳ್ಕೊತ ಬಂದಿರ್ರಿ, ಅದು ಮೂಲ ವರ್ಷ ಏನೈತ್ರಿ? ಓಕೆ, ಈ ಸಿಂಪಲ್ ವೇಲಿ ತಿಳ್ಕೊಳ್ಬೇಕು. ಮೂಲ ವರ್ಷ ಅಂತಂದ್ರೆ ಏನ್ರಿ? ಹಣದುಬ್ಬರವನ್ನು ಅಳತೆ ಮಾಡ್ಬೇಕು ಅಂತಂದ್ರೆ ಯಾವ್ದನ್ನ ಮೂಲ ವರ್ಷ ತಗೊಳ್ತಾರೆ? ನೋಡ್ರಿ ಇಲ್ಲಿ ಹಣದುಬ್ಬರವನ್ನು ಅಳತೆ ಮಾಡ್ಬೇಕು ಅಂತಂದ್ರೆ ಯಾವ್ದಕ್ಕೆ ಮೂಲ ವರ್ಷ ಅಂತ ತಗೊಳ್ತಾರೆ. ನೋಡ್ರಿ ಇಲ್ಲಿ ಏನಂತಂದ್ರೆ ನೋಡ್ರಿ ನೀವು ಈಗ ಇನ್ಫ್ಲೇಷನ್ ಅಂತ ತಗೊಳ್ಬೇಕು ಅಂತಂದ್ರ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಏನೇನ್ರಿ ಮೂಲ ವರ್ಷ ಹಂಗೆ ತಗೊಳ್ತಾರೆ ಅಂತ. ಓಕೆ, ಮೂಲ ವರ್ಷ ಯಾವ ತರ ತಗೊಳ್ತಾರೆ ಅಂತ. ಮೂಲ ವರ್ಷ ಅಂತಂದ್ರೆ ಏನು, ಮತ್ ಬೇಸ್ ಇಯರ್ ಅಂದ್ರೆ ಏನು, ಪ್ರಸ್ತುತ ವರ್ಷದಲ್ಲಿ ಹಂಗೆ ಕೌಂಟ್ ಮಾಡ್ತಾರೆ. ಓಕೆ ರೈಟ್. ಇಲ್ಲಿ ಏನಂತಂದ್ರೆ ಹಣದುಬ್ಬರ, ಇಲ್ಲಿ ಏನಂತಂದ್ರೆ ವರ್ಷ ತಗೊಳ್ರಿ, ಯಾವುದೇ ವರ್ಷ ತಗೊಳ್ರಿ. ಇಲ್ಲಿ ಬೆಲೆ ತಗೊಳ್ರಿ, ವಸ್ತುಗಳ ಬೆಲೆ. ಇಲ್ಲಿ ಒಟ್ಟು ವಸ್ತುಗಳು ಅಥವಾ ಸರಕುಗಳು ಅಂತ ತಗೊಳ್ರಿ. ಓಕೆ, ಈಗ ಇಲ್ಲಿ 2012 ತಗೊಳ್ರಿ, ಇಲ್ಲಿ 2018 ತಗೊಳ್ರಿ, ಇಲ್ಲಿ ಎಷ್ಟು ತಗೊಳ್ರಿ 2022 ತಗೊಳ್ರಿ. ಓಕೆ, ಬೇಸ್ ಇಯರ್ ಅಂದ್ರೆ ಏನು, ಪ್ರೆಸೆಂಟ್ ಇಯರ್ ಅಂದ್ರೆ ಏನು, ಇಲ್ಲಿ ಬರೆದು ಬಿಡ್ರಿ. ಬೇಸ್ ಇಯರ್, ಇದು ಬೇಸ್ ಇಯರ್ ಅಂತ ಹೇಳಿ ತಗೊಳ್ರಿ. ಇದು ಯಾವ್ದು ಅಂತಂದ್ರ ಈ ಕಡೆ ಪ್ರೆಸೆಂಟ್ ಇಯರ್ ಅಂತ ತಗೊಳ್ರಿ. ಇದು ಪ್ರೆಸೆಂಟ್ ಇಯರ್ ಅಂತ ಹೇಳಿ ತಗೊಳ್ರಿ. ಒಂದು ಪ್ರೆಸೆಂಟ್ ಇಯರ್, ಒಂದು ಬೇಸ್ ಇಯರ್. ಈಗ ಪ್ರೆಸೆಂಟ್ ನೋಡ್ರಿ, ಪ್ರೆಸೆಂಟ್ ಇಯರ್ ಅಲ್ಲಿ ನೋಡೋಣ. ಈ ಪೆನ್ನಿನ ಬೆಲೆ ನೋಡ್ರಿ, ಈ ಪೆನ್ನಿನ ಬೆಲೆ 2012 ನಲ್ಲಿ ಇದೆ ರೀ 5 ರೂಪಾಯಿ. ಎಷ್ಟು ರೂಪಾಯಿ ಇದೆ? 5 ರೂಪಾಯಿ ಈ ಪೆನ್ನಿನ ಬೆಲೆ ಇದೆ ಅಂತ ತಿಳ್ಕೊಡ್ರಿ 2012 ಅಲ್ಲಿ. ಅವಾಗ 20 ಪೆನ್ನುಗಳು ಉತ್ಪಾದನೆ ಆಗಿದಾವೆ. ಎಷ್ಟು ಪೆನ್ನುಗಳು? 20 ಪೆನ್ನುಗಳು ಆಗಿದಾವೆ. ಓಕೆ, 5 ಎಷ್ಟು ಅಂತಂದ್ರ 100 ರೂಪಾಯಿ ಆಯ್ತು. ಎಷ್ಟು ರೂಪಾಯಿ ಆಯ್ತು? 100 ರೂಪಾಯಿ ಆಯ್ತು. ಓಕೆ, ನೆಕ್ಸ್ಟ್ 2018 ಒಳಗ ಈ ಪೆನ್ನಿನ ಬೆಲೆ ಆಗಿದ್ರಿ 8 ರೂಪಾಯಿ. ಎಷ್ಟು ರೂಪಾಯಿ ಆಗ್ಯದ? 8 ರೂಪಾಯಿ. ಓಕೆ, ಎಷ್ಟಾಗ್ಯದ? 8. ಈ 8 ರೂಪಾಯಿ ಆದಾಗ ಏನಂತಂದ್ರ ಈ ಪೆನ್ನಿನ ಬೆಲೆ ಎಷ್ಟು ಪೆನ್ನುಗಳು ಉತ್ಪಾದನೆ ಆಗ್ಯಾವ ಅಂತಂದ್ರ 19 ಪೆನ್ನುಗಳು ಉತ್ಪಾದನೆ ಆಗ್ಯಾವ. 19 ಎಷ್ಟಾಗ್ತದ? 19 ಎಷ್ಟಾಗ್ತದ? 880 ಮತ್ 880 160. ಅದ್ರೊಳಗೆ 8 ಮೈನಸ್ ಮಾಡ್ರಿ 152 ರೂಪಾಯಿ ಆಗ್ತದ.
ಎಷ್ಟಾಗ್ತದ 152 ರೂಪಾಯಿ ಆಯ್ತು. ಓಕೆ, ಈ ಪೆನ್ನಿನ ಬೆಲೆ ನೋಡ್ರಿ, ಈ ಪೆನ್ನಿನ ಬೆಲೆ ಏನಂತಂದ್ರೆ ಈಗ 2022ಕ್ಕೆ 10 ರೂಪಾಯಿ ಆಗ್ಯದ. ಅವಾಗ 15 ಪೆನ್ಗಳು ಉತ್ಪಾದನೆ ಆಗತ್ತವ. ಎಷ್ಟಾಗ್ತವ? 15 ಪೆನ್ಗಳು. ಓಕೆ, 15ಕ್ಕಿಂತ ಏನಂತಂದ್ರ ಜಾಸ್ತಿ ಮಾಡೋಣ. ಒಂದು ಎಷ್ಟು ಅಂತಂದ್ರ 18 ಪೆನ್ ಉತ್ಪಾದನೆ ಆಗತ್ತಿತ್ತು ಅಂತ ತಿಳ್ಕೊಡ್ರಿ. ಎಷ್ಟು? 18 ಪೆನ್ಗಳು ಉತ್ಪಾದನೆ ಆಗತ್ತಿತ್ತು ಅಂತ ತಿಳ್ಕೊಡ್ರಿ. ಈಗ 18 ಪೆನ್ಗಳು ಉತ್ಪಾದನೆ, 18 ಎಟ್ಲೆ ಎಷ್ಟು? 18 10 ಎಷ್ಟು ಅಂತಂದ್ರ 180 ರೂಪಾಯಿ ಆಯ್ತು. 180 ರೂಪಾಯಿ. ಓಕೆ, ಹಿಂಗ ಅಳತೆ ಮಾಡಿದ್ರೆ ಇದನ್ನ ಏನಂತ ಕರೀತಾರೆ? ಪ್ರೆಸೆಂಟ್ ಇಯರ್ ಅಲ್ಲಿ ಕೌಂಟ್ ಮಾಡೋದು ಅಂತ ಕರೀತಾರೆ. ಇನ್ನು ಬೇಸ್ ಇಯರ್ ತಗೊಳ್ರಿ. ಬೇಸ್ ಇಯರ್ 2011-12 ಇದೆ ಅಲ್ಲ, ಈಗ ಪ್ರೆಸೆಂಟ್. ಸೊ 2012 ತಗೊಳ್ರಿ ಬೇಸ್ ಇಯರ್. 2012 ಅಲ್ಲಿ ನೋಡ್ರಿ ಎಷ್ಟು ಪೆನ್ಗಳು ಉತ್ಪಾದನೆ ಆಗಿದಾವ? 20 ಪೆನ್ಗಳು. ರೇಟ್ ಏನಾದ್ರಿ? 10 ರೂಪಾಯಿ, 5 ರೂಪಾಯಿ ಅದ. 25 ಎಷ್ಟು? 100. ನೆಕ್ಸ್ಟ್ 2018 ಒಳಗೆ ಎಷ್ಟು ಪೆನ್ ರೀ? 19 ಪೆನ್ಗಳು ಉತ್ಪಾದನೆ ಆಗಿದಾವ. ಬಟ್ ನಾವು ರೇಟ್ 8 ರೂಪೀಸ್ ತಗೊಳ್ಬಾರ್ದು. 8 ರೂಪೀಸ್ ತಗೊಂಡ್ರ ಪ್ರೆಸೆಂಟ್ ಇಯರ್ ನಾವ್ ಏನಂದ್ರ ಬೇಸ್ ಇಯರ್ ಯಾವ್ದೈತಿ? ನಮ್ 12 ಇದೆ ಅಲ್ಲ. ಸೊ 19 ಎಷ್ಟ್ರಿ ಅಂತ ಹೇಳಿ ತಗೊಳ್ಬೇಕು. 19 ಎಷ್ಟು ಅಂತಂದ್ರ 95 ಆಗ್ತದ. ಎಷ್ಟಾಗ್ತದ? 95 ರೂಪಾಯಿ. ಇನ್ನು 2022 ಒಳಗೆ ಎಷ್ಟ್ರಿ ಅಂತಂದ್ರ 18 ಪೆನ್ಗಳು, 18 ಪೆನ್ಗಳು ಉತ್ಪಾದನೆ ಆಗಿದಾವ್ರಿ. ರೇಟ್ 10 ರೂಪಾಯಿ ತಗೋಬಾರ್ದು. ರೇಟ್ ನಮ್ಮ ಬೇಸ್ ಇಯರ್ 12 ಇದೆ ಅಲ್ಲ, 2012 5 ತಗೊಳ್ಬೇಕು. 18 ಎಷ್ಟ್ರಿ? 18 ಎಷ್ಟು? 5 10 50. ಮತ್ತೇನಂತಂದ್ರ 5 8 40. ಎಷ್ಟಾಗ್ತದ? 90 ಆಗ್ತದ. 90 ಆಗ್ತದ. ಎಷ್ಟಾಗ್ತದ ನೋಡ್ರಿ? 5 10 50. ಮತ್ತೇನಂತಂದ್ರ ಅದು ಎಷ್ಟು? 80 ರೂಪಾಯಿ ಆಗ್ತದ. ಎಷ್ಟಾಗ್ತದ? 80 ಆಗ್ತಿತ್ತಲ್ಲ, ರೈಟ್. 90 ರೂಪಾಯಿ ಆಗ್ತದ. ಸೊ 5 10 50 ಪ್ಲಸ್ ಏನಂತಂದ್ರ 90 ರೂಪಾಯಿ ಆಗ್ತದ. ಎಷ್ಟು ರೂಪಾಯಿ ಆಗ್ತದ? 90 ರೂಪಾಯಿ ಆಗ್ತದ. ಈಗ ಏನಂತಂದ್ರ 90. ಓಕೆ, ಇದು ಏನಂತಂದ್ರೆ ಯಾವ ವರ್ಷದಲ್ಲಿಪ್ಪ ಅಂತ ಕೇಳಿದ್ರ ಇದು ಬೇಸ್ ಇಯರ್ ಅಲ್ಲಿ. ಸೊ ಹಿಂಗ್ ಕೌಂಟ್ ಮಾಡ್ಬೇಕಂತಂದ್ರ ಎಟ್ ಪ್ರೆಸೆಂಟ್ ಬೇಸ್ ಇಯರ್ ಅಲ್ಲಿ ಹಣದುಬ್ಬರವನ್ನು ಕೌಂಟ್ ಮಾಡ್ಬೇಕಂದ್ರ ನಮ್ಮ ದೇಶದಲ್ಲಿ ಯಾವ ವರ್ಷವನ್ನು ನಾವು ಏನಂತಂದ್ರ ಬೇಸ್ ಇಯರ್ ತಗೊಳ್ತೀವಿ ಅಂತಂದ್ರ 2011 2012 ಅನ್ನು ಏನ್ ತಗೊಳ್ತೀವಿ? ಬೇಸ್ ಇಯರ್ ಅಂತ ತಗೊಳ್ತೀವಿ. ನೋಡ್ರಿ ಅಪ್ಪ, ಇಷ್ಟು ಈಸಿಯಾಗಿ ನಿಮ್ಗೆ ಯಾವ ಆಥರ್ ಬುಕ್ ಒಳಗೂ ಸಿಗಂಗಿಲ್ಲ. ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳ್ತಿದ್ದೀನಿ. ಬೇಸ್ ಇಯರ್ ಗೊತ್ತಿರಂಗಿಲ್ಲ ಕೆಲವೊಂದು ಮಂದಿಗೆ. ಸೊ ಅದಕ್ಕೆ ಏನಂದ್ರೆ ಎಕನಾಮಿಕ್ಸ್ ಬ್ಯಾಕ್ ಗ್ರೌಂಡ್ ಇರಂಗಿಲ್ಲಲ್ಲ. ಬೇಸ್ ಇಯರ್ ಅಂದ್ರೆ ಏನು, ಪ್ರೆಸೆಂಟ್ ಇಯರ್ ಅಂದ್ರೆ ಏನು ಅಂತೇಳಿ ಗೊತ್ತಿರಂಗಿಲ್ಲ. ಸೊ ಅದಕ್ಕೆ ಅಂದ್ರೆ ಈ ತರ ತಿಳ್ಕೊಳ್ಬೇಕ್ರಿ. ಇದು ಬೇಸ್ ಇಯರ್ ಮತ್ತು ಪ್ರೆಸೆಂಟ್ ಇಯರ್ ಅಂತಂದ್ರೆ ಏನು ಅಂತ. ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮ್ಗ ಹಣದುಬ್ಬರವನ್ನು ಅಳತೆ ಮಾಡ್ಬೇಕಂದ್ರ ಪ್ರೆಸೆಂಟ್ ಅಂದ್ರೆ 2011-12 ಅನ್ನು ಏನ್ ಮಾಡ್ತಾರೆ? ಬೇಸ್ ಇಯರ್ ಅನ್ನಾಗಿ ಬಳಸಲಾಗ್ತಿದೆ. ನೆಕ್ಸ್ಟ್ ಇದಾದ ನಂತರ CPI ವಿಧಗಳು. ನೋಡ್ರಿ, ಈ CPI ಅನ್ನು ಏನ್ ಮಾಡ್ತಾರೆ? ಮಾಸಿಕವಾಗಿ ಬಿಡುಗಡೆ ಮಾಡಲಾಗ್ತದೆ. ಇದು CPI ಹೆಂಗ ಮಾಸಿಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಮಾಸಿಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಪ್ರತಿ ತಿಂಗಳು ಎಷ್ಟು? ಪ್ರತಿ ತಿಂಗಳು ಎಷ್ಟು ಅಂತಂದ್ರೆ 12ನೇ ತಾರೀಕನಂದು ಬಿಡುಗಡೆ ಮಾಡಲಾಗುತ್ತದೆ. 12ನೇ ದಿನಾಂಕನಂದು. ಪ್ರತಿ ತಿಂಗಳು ಎಷ್ಟನೇ ತಾರೀಕು? 12ನೇ ತಾರೀಕಿನಿಂದ ಬಿಡುಗಡೆ ಮಾಡಲಾಗ್ತದ. ಇದು ಏನಂತಂದ್ರೆ ವೀಕ್ಲಿ ಅಲ್ಲ, ಮಂತ್ಲಿ ಬಿಡುಗಡೆ ಮಾಡ್ತಾರೆ. ಹೋಲ್ಸೇಲ್ ಪ್ರೈಸ್ ಅನ್ನು ವೀಕ್ಲಿ ಬಿಡುಗಡೆ ಮಾಡ್ತಾರೆ. ಓಕೆ, ಇದರೊಳಗೆ ಮತ್ತೇನಂತಂದ್ರ ಟೈಪ್ಸ್ ಗಳು ಬರ್ತಾವ್ರಿ. ಯಾವ್ದು ಅಂತ ಕೇಳಿದ್ರ ಒಂದೇದು ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಯಾವ ಲೇಬರ್? ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಅಂತಂದ್ರ ಇಂಡಸ್ಟ್ರೀಸ್ಗಳಲ್ಲಿ ಕೆಲಸ ಮಾಡ್ತಿರುವಂತ ಕಾರ್ಮಿಕರ ಕೂಲಿಯ ದರದಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ ಬಳಸ್ತಾರೆ. ಓಕೆ, ಮತ್ತು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳಿಗೆ ಸಂಬಂಧಿಸಿದ ಬೆಲೆಗಳಲ್ಲಿ ಏನಾಗಬೇಕು? ಹೆಚ್ಚಾಗ್ತಿರ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಅಗ್ರಿಕಲ್ಚರ್ ಲೇಬರ್ ಇಂಡಸ್ಟ್ರಿಯಲ್ ಪ್ರೈಸ್ ಇಂಡೆಕ್ಸ್. ಯಾವ ಪ್ರೈಸ್? ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಂತಂದ್ರ ಗ್ರಾಮೀಣ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ರೂರಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಯಾವ ಲೇಬರ್? ರೂರಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದು ಕೂಡ ಏನಂತಂದ್ರೆ ಒಂದಾಗಿದೆ. ಮತ್ತೇನಂತಂದ್ರೆ ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ರೂರಲ್ ಅಂಡ್ ಅರ್ಬನ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಇವುಗಳನ್ನು ಯಾರು ಅಳತೆ ಮಾಡ್ತಾರ ಅಂತ ಹೇಳಿ ಕೇಳ್ತಾರೆ ನಿಮ್ಗೆ. ಈ ಕೆಳಗಿನವುಗಳಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದ ಯಾವ ವಿಧವಾಗಿದೆ, ಯಾವುದು ಆಗಿಲ್ಲ ಅಂತ ಹೇಳಿ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ನೋಡ್ರಿ. ಯಾವ್ದಾಗಿದೆ ಅಂದ್ರೆ 4. ಒಂದೇದು ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ,
ಎರಡನೇದು ಕೃಷಿ ಕಾರ್ಮಿಕರ, ಮೂರನೇದು ಗ್ರಾಮೀಣ ಕಾರ್ಮಿಕರ, ನಾಲ್ಕನೇದು ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೀವಿ. ಇಷ್ಟೇನಂತಂದ್ರೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ಮೇಲಿನ ಮೊದಲ ಮೂರನೇ ಅಂದ್ರೆ ಲೇಬರ್ ಬ್ಯೂರೋ ಆಫ್ ಸಿಮ್ಲಾದವ್ರು ಬಿಡುಗಡೆ ಮಾಡ್ತಾರೆ. ಯಾರು ಮೊದಲ ಮೂರನ್ನು ಯಾರು ಬಿಡುಗಡೆ ಮಾಡ್ತಾರೆ? ಈ ಮೊದಲ ಮೂರು ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಈ ಮೂರನ್ನು ಏನು ಮಾಡಿಬಿಡ್ತಾರೆ, ಲೇಬರ್ ಬ್ಯೂರೋ ಆಫ್ ಸಿಮ್ಲಾದವ್ರು ಬಿಡುಗಡೆ ಮಾಡ್ತಾರೆ. ಕಾರ್ಮಿಕ ಬ್ಯೂರೋ ಆಫ್ ಸಿಮ್ಲಾದವ್ರು ಬಿಡುಗಡೆ ಮಾಡ್ತಾರೆ. ಸಿಮ್ಲಾ. ಇನ್ನ ಈ ಕೊನೆಯದಿದೆ ಅಲ್ಲ ರೀ, ಇದು ಕೊನೆಗೆ ಏನಂತಂದ್ರೆ ಮೊದಲ CSO ದವರು ಮಾಡ್ತಿದ್ರು. ಪ್ರೆಸೆಂಟ್ CSO ಇಲ್ಲ. CSO ಮತ್ತು NSO ಸೇರ್ಕೊಂಡು ಏನಾಗಿದೆ, NSO ಅಂತೇಳಿ ಆಗಿದೆ. NSO ಮುಂದೆ ಹೇಳ್ತೀನಿ ನಿಮ್ಗೆ, ನ್ಯಾಷನಲ್ ಇನ್ಕಮ್ ಹೇಳುವಾಗ ಹೇಳ್ತೀನಿ. ಯಾವಾಗ ಏನೇನಾಯ್ತು ಇವೆರಡು, ಯಾವುದರಲ್ಲಿ ಯಾವುದು ಸೇರಿತು ಅದರ ಬಗ್ಗೆ ಏನಂತಂದ್ರೆ ಡೀಟೇಲ್ ಆಗಿ ನಾನು ಏನಂತಂದ್ರೆ ಹೇಳ್ಕೊಡ್ತೀನಿ ನಿಮ್ಗೆ, ಯಾವ್ದು ಸೇರ್ಕೊಂಡು ಯಾವ್ದಾಗಿದೆ ಅಂತ. ಸರಿನಾ? ರೈಟ್. ಇದು ಏನಂತಂದ್ರೆ CPI ಯ ವಿಧಗಳು, ಟೈಪ್ಸ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇನ್ನ ನೋಡ್ರಿ, ಮೊದಲ ಮೂರು ಸೂಚ್ಯಂಕವನ್ನು ಲೇಬರ್ ಬ್ಯೂರೋ ಆಫ್ ಸಿಮ್ಲಾದವರು ಬಿಡುಗಡೆ ಮಾಡುತ್ತಾರೆ ಹಾಗೂ ಕೊನೆಯ ಸೂಚ್ಯಂಕವನ್ನು CSO ಅಳತೆ ಮಾಡುತ್ತೆ. CSOಗೆ ಪ್ರಸ್ತುತ NSO ಎಂದು ನಾಮಕರಣ ಮಾಡಲಾಗಿದೆ. ಯಾಕೆ ಮಾಡಿದ್ರು, ಏನಾಯ್ತು, NSSO ಮತ್ತು CSO ಯಾಕೆ ವಿಲೀನಗೊಳಿಸ್ತಾರೆ ಅದ್ರ ಬಗ್ಗೆ ಏನಂತಂದ್ರೆ ನಾನು ನ್ಯಾಷನಲ್ ಇನ್ಕಮ್ ಹೇಳ್ತಿರ್ತೀನಲ್ಲ, ಅವಾಗ ಏನಂತಂದ್ರೆ ಅದ್ರ ಬಗ್ಗೆ ಏನಂತಂದ್ರೆ ಎಲ್ಲ ಅನಲೈಸ್ ಮಾಡ್ತೀನಿ. ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನೋಡ್ಕೊಳ್ಬೇಕು, ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ, ಅತಿ ಹೆಚ್ಚು ವೆಟೇಜ್ ಇರುವಂತ ಪದಾರ್ಥಗಳು ಯಾವ್ಯಾವ ಅದಾವ್ರಿ, ಯಾವ ಪದಾರ್ಥಕ್ಕೆ ಹೈಯೆಸ್ಟ್ ವೆಟೇಜ್ ಇದೆ, ಜನಸಾಮಾನ್ಯರು ಯಾವುದಕ್ಕೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಾರೆ ಅಂತ ಎಲ್ರಿಗೂ ಬೇಕು. ಮಾಡತ್ತಿದ್ದೆ ಹೊಟ್ಟಿಗಾಗಿ ಬಟ್ಟೆಗಾಗಿ. ಮೊದಲು ಹೊಟ್ಟಿಗೆ ಏನಂತಂದ್ರೆ ಆದ್ಯತೆ ಕೊಡ್ತಾರೆ ನಮ್ಮ ಮಂದಿ. ಯೂಸಲಿ ಕೊಡ್ಲೇಬೇಕ್ರಿ, ಮತ್ತು ತಿನ್ಲೇಬೇಕಾದ್ರೆ ತಿಂದ್ರೆ ಮತ್ತು ಬದುಕಿದ್ರೆ 4 ದಿನ ಬಾಳತ್ತೀವಿ. ಇಲ್ಲಂತಂದ್ರೆ ಊಟನೇ ಮಾಡಂಗಿಲ್ರಿ. ನಾನು ಜೀವನ ಮಾಡಿ ಒಂದು ಯಾರಾದ್ರೇನು ಸರ್ ಲಾಸ್ಟ್ ಅಮಾಸಿಗೆ ತಿಂದಿನ್ರಿ ನಾನು ಪ್ರಸಾದ, ಈಗ ನೆಕ್ಸ್ಟ್ ಹುಣ್ಣಿಮೆಗೆ ತಿಂದಿನ್ರಿ ಅನ್ನೋರು ಯಾರಾದ್ರೇನು ಅಂಥವ್ರು ಯಾರು ಇರಂಗಿಲ್ಲ ಸಂಗ. ಡೈಲಿ ಏನು ಬೇಕು, ನಮಗೆ ಊಟ ಬೇಕು. ಸೊ ಅದಕ್ಕೆ ಏನಂದ್ರೆ ಜನಸಾಮಾನ್ಯರು ಖರ್ಚು ಮಾಡೋದೇ ಏನಂತಂದ್ರೆ ಆಹಾರಕ್ಕೆ ಮಾಡ್ತಾರೆ. 50% ಏನಂತಂದ್ರೆ ಆಹಾರ ಸರಕುಗಳ ಮೇಲೆ ಅಂತಂದ್ರೆ ಖರ್ಚು ಮಾಡ್ತಾರೆ. ಓಕೆ, ನಾವೇನಂತ ಆಹಾರ ಪದಾರ್ಥಗಳನ್ನು ಚಿಲ್ಲರೆ ಬೆಲೆಗಳಲ್ಲಿ ತರ್ತೀವ್ರಿ. ಇಲ್ಲ ಸರ್, ನಾನು ಮೊನ್ನೆ ಒಂದು 2 ಕ್ವಿಂಟಲ್ ಟಮಾಟಿ ತಂದಿನ್ರಿ, 3 ಕ್ವಿಂಟಲ್ ಗಜರಿ ತಿಂದಿನ್ರಿ. ಟೈಮ್ ಕ್ವಿಂಟಲ್ ಗಟ್ಟಲೆ ತರ್ತೀರೋ ನಾವು? ತರಕ್ಕೆ ಸಾಧ್ಯ ಇಲ್ಲ. ಚಿಲ್ಲರೆ KG, 2 KG, ಅರ್ಧ KG, ಪಾವು KGಯಲ್ಲಿ ತಂದು ಏನಂದ್ರೆ ತಿಂತಿರ್ತೀವಿ. ಇದೇ ಏನಂತಂದ್ರೆ ಆಹಾರ ಖರ್ಚು ಮಾಡ್ತಾರೆ. ಇನ್ನ 10% ಜನರು ಏನಂತಂದ್ರೆ ಮನೆಗೆ ಖರ್ಚು ಮಾಡ್ತಾರೆ, ಮನೆ ಕಟ್ಕೊಳಕ. ಇನ್ನು ಏನಂತಂದ್ರೆ ಮೂರನೇದು ವಿದ್ಯುತ್ ಶಕ್ತಿ ಮತ್ತು ಇಂಧನಕ್ಕೆ ಖರ್ಚು ಮಾಡ್ತಾರೆ. ವಿದ್ಯುತ್ ಶಕ್ತಿ ಮತ್ತು ಇಂಧನಕ್ಕೆ ಎಷ್ಟು ಖರ್ಚು ಮಾಡ್ತಾರೆ? 10%. ಇನ್ನು ಬಟ್ಟೆಗೆ ಎಷ್ಟು? 5% ಬಟ್ಟೆ ಖರ್ಚು ಮಾಡಂಗಿಲ್ಲ ನಮ್ಮ ಮಂದಿ. ಬಟ್ಟೆಗೆ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಓಕೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಇರುವಂತ ವ್ಯಕ್ತಿಗಳು ಏನಂತಂದ್ರೆ ಬಟ್ಟೆಗೆ ಜಾಸ್ತಿ ಅಂತಂದ್ರೆ ಖರ್ಚು ಮಾಡ್ತಾರೆ. ಓಕೆ, ಒನ್ ಟೈಮ್ ಊಟ ಕರೆಕ್ಟ್ ಇರ್ಲಿದ್ದಕ್ಕಂದ್ರೆ ಚಿಂತೆ ಇಲ್ಲ. ಬಟ್ ಏನಂದ್ರೆ ನೀಟ್ನೆಸ್ಸಿಗೆ ಏನಂತಂದ್ರೆ ಕೆಲವು ಜನ ಏನಂತಂದ್ರೆ ಆದ್ಯತೆ ಕೊಡ್ತಾರೆ. ಕೆಲವರು ಹೆಂಗೆಂಗೋ ಇರ್ತಾರೆ, ಬಟ್ ಏನಂದ್ರೆ ಹೊಟ್ಟೆ ತಂಪಿದ್ರೆ ಸಾಕಂತಿರ್ತಾರೆ. ಬಟ್ ಏನಂತಂದ್ರೆ ಮೊದಲು ಆದ್ಯತೆ ಕೊಡ್ಬೇಕ್ರಿ, ನೀಟ್ನೆಸ್ಸಿಗೆ ಆದ್ಯತೆ ಕೊಡಬೇಕು. ನೆಕ್ಸ್ಟ್ ಏನಂತಂದ್ರೆ ಇತರೆ ಎಷ್ಟು ಅಂತಂದ್ರೆ 25% ಏನಂತಂದ್ರೆ ಇತರೆ ನೋಡಿ, 25, 30, 40, 50, 50, 100 ಅದು ಒಟ್ಟು ಎಷ್ಟಾಗ್ತದ? 100 ಆಗ್ತದ. ಈ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ 200 ಪದಾರ್ಥಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತದ. ಟೈಮ್ ಆಯ್ತು, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ. ಇವತ್ತಿನ ಕ್ಲಾಸ್ ನೋಟ್ಸ್ ಏನಂತಂದ್ರೆ ಸುನಿಲ್ ಸರ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲ್ ಒಳಗೆ ಸಿಗ್ತದ. ಯಾವುದು? ಸುನಿಲ್ ಸರ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲ, ಅಲ್ಲಿ ಏನಂದ್ರೆ ಕರೆಂಟ್ ಅಫೇರ್ಸ್ ಹಾಕ್ತಿದ್ದೀನಿ ನಾನು. ಅಲ್ಲಿ ಏನಂದ್ರೆ ಯೂಸ್ ಮಾಡ್ಕೊಳ್ಬಹುದು ನೀವು. ಸರಿನಾ? ಧನ್ಯವಾದಗಳು.